ಬನ್ನಿ ಮಕ್ಕಳೇ, ನವೋದಯ, ಮುರಾರ್ಜಿ, ಏಕಲವ್ಯ ಈ ಎಲ್ಲ ಪರೀಕ್ಷೆಗಳಿಗೆ ದೇಸಾಯಿ ಕೋಚಿಂಗ್ ಕ್ಲಾಸಸ್ ರಾಣೆಬೆನ್ನೂರು ಇಲ್ಲಿ ತಮಗೆಲ್ಲ ತರಬೇತಿ ನೀಡಲಾಗುವುದು. ಈ ಕೋಚಿಂಗ್ ಕ್ಲಾಸಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದಕ್ಕಿಂತ ಮುಂಚೆ ಹಿಂದಿನ ತರಗತಿಯಲ್ಲಿ ನೀವು ಮುರಾರ್ಜಿಯ ಮಾದರಿ ಪ್ರಶ್ನೆ ಪತ್ರಿಕೆ 7 ನೋಡಿದ್ದೀರಿ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 8 ಬಿಡಿಸೋಣ. ಈ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಸಿಬ್ಬಂದಿ ವರ್ಗದವರು ಬಿಡಿಸುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನವೋದಯ ಮುರಾರ್ಜಿ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಈಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 7 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಈಗ 8ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಬನ್ನಿ ವಿದ್ಯಾರ್ಥಿಗಳೇ. ಈಗ ಕನ್ನಡ ಭಾಷೆಯಲ್ಲಿ 20 ಪ್ರಶ್ನೆಗಳಿರುತ್ತವೆ. ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಪ್ರಶ್ನೆ 1, ಆದೇಶ ಸಂಧಿ ಕಂಬನಿ, ಆಗಮ ಸಂಧಿ ? ಆಪ್ಷನ್ ನೋಡ್ರಿ. ಆಪ್ಷನ್ ಎ ಹುಡುಗರೆಲ್ಲರೂ, ಆಪ್ಷನ್ ಬಿ ಮುಳ್ಳನ್ನು, ಆಪ್ಷನ್ ಸಿ ಮಳೆಗಾಲ, ಆಪ್ಷನ್ ಡಿ ಮರವನ್ನು. ಹುಡುಗ ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ ಇದು ಕೂಡ ಆಗಮ ಸಂಧಿ ಆಗಲ್ಲ. ಮುಳ್ಳನ್ನು ಇದು ಲೋಪ ಸಂಧಿ ಆಗುತ್ತೆ. ಮಳೆಗಾಲ ಮಳೆ ಪ್ಲಸ್ ಕಾಲ ಇದು ಆದೇಶ ಸಂಧಿ ಆಗುತ್ತೆ. ಮರ ಪ್ಲಸ್ 1 ಈ ಆಪ್ಷನ್ ಡಿ ಅನ್ನು ನೋಡ್ರಿ. ಈಗ ಆಗಮ ಸಂಧಿ ಯಾವ ಥರ ನಾವು ಬಿಡಿಸ್ಬೇಕಂದ್ರೆ, ಆಗಮ ಸಂಧಿ ಅಂದರೆ ಏನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನೇನಂತ ಕರಿತೇವೆ? ಆಗಮ ಸಂಧಿ ಅಂತೇಳಿ ನಾವು ಕರಿತೇವೆ. ಹಾಗಾದರೆ ಈಗ ಯಾವ ಥರ ನಾವು ಮಾಡ್ಬೇಕಪ್ಪ ಅಂದ್ರೆ, ಮರ ಅಧಿಕ್ ಅನ್ನು ಮರವನ್ನು. ಈಗ ಮರವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಮರ ಅಧಿಕ್ ಅನ್ನು ಮರವನ್ನು ಈಗ ಬಿಡಿಸಿ ಬರೆದ್ವಿ. ಇದು ಮರ ಅನ್ನೋದು ಯಾವ ಸ್ಥಾನದಲ್ಲೈತಿ? ಪೂರ್ವ ಪದದಲ್ಲೈತಿ. ಅನ್ನು ಅನ್ನೋದು ಉತ್ತರ ಪದ. ಈಗ ಮರ ಇಲ್ಲಿ ಅ ಅಕ್ಷರ ಬಂದೈತಿ, ಇಲ್ಲಿ ಉತ್ತರ ಪದದಲ್ಲಿ ಅ ಅಕ್ಷರ ಬಂದೈತಿ. ಹಾಗಾದರೆ ಇಲ್ಲಿ ಕೂಡಿಸಿ ಹೋದಾಗ ಮರವನ್ನು ಆಗುತ್ತೆ. ಇಲ್ಲಿ ಅ ಬದಲಾಗಿ ಇಲ್ಲಿ ಆ ಅಕ್ಷರ ಬಂದೈತಿ, ಹೊಸದಾಗಿ ಆಗಮವಾಗೈತಿ. ವ ಅನ್ನೋ ಅಕ್ಷರ ಆಗಮವಾಗೈತಿ. ಹಾಗಾಗಿ ಇದು ಆಗಮ ಸಂಧಿ ಅಂತೇಳಿ ನಾವು ಗುರುತಿಸ್ಬೋದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಮರವನ್ನು ರೈಟ್ ಆನ್ಸರ್. ಪ್ರಶ್ನೆ 2 ನೋಡಿ ವಿದ್ಯಾರ್ಥಿಗಳೇ. ತರತರದ ಔಷಧ ಚುಮುಕಿಸುತ್ತೀರಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ? ಇದನ್ನು ಹೇಳಿದವರು ಅಂತ ಕೇಳ್ಯಾರ. ಆಪ್ಷನ್ ನೋಡ್ರಿ. ಆಪ್ಷನ್ ಎ ಜಿಂಕೆ, ಆಪ್ಷನ್ ಬಿ ಎರೆಹುಳು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಹಸು. ಈಗ ತರತರದ ಔಷಧ ಚಿಮುಕಿಸ್ತೀರಿ ಅಂದ್ರೆ ತರತರದ ಔಷಧಿಯನ್ನು ಹಾಕ್ತೀರಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಸ್ಕರ ನಮ್ಮ ಅನ್ನ ನೀಡುವ ಮಣ್ಣನ್ನು ಏನು ಮಾಡ್ತೀರಿ? ಸಾಯಿಸ್ತೀರಿ. ಔಷಧಿ ಹಾಕಿ ಏನು ಮಾಡ್ತೀರಿ? ಮಣ್ಣನ್ನು ಸಾಯಿಸ್ತೀರಿ ಅಂತ ಹೇಳಿದವರು ಯಾರು? ಜಿಂಕೆನೂ ಹೇಳಲ್ಲ, ಆಮೆನೂ ಹೇಳಲ್ಲ. ನೀವು ಈ ಪಾಠವನ್ನು ಓದಿರಿ. ಹಸುನೂ ಅಲ್ಲ. ಹಾಗಾಗಿ ಈ ವಾಕ್ಯವನ್ನು ಯಾರು ಹೇಳ್ತೈತೆ ಅಂದ್ರೆ ಎರೆಹುಳು ಹೇಳ್ತೈತಿ. ಏನಂತ? ತರತರದ ಔಷಧ ಚುಮುಕಿಸ್ತೀರಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವ ನಮ್ಮನ್ನು ಮತ್ತು ಅನ್ನ ನೀಡುವ ಮಣ್ಣನ್ನು ಏಕೆ ಸಾಯಿಸುತ್ತೀರಿ ಅಂತ ಹೇಳಿ ಈ ವಾಕ್ಯವನ್ನು ಎರೆಹುಳು ಹೇಳ್ತೈತಿ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ಪ್ರಶ್ನೆ 3, ಪತ್ರಲೇಖನಗಳಲ್ಲಿ ಮಾತೃಶ್ರೀ ಸಮಾನ ಎಂಬ ಸಂಬೋಧನೆಯನ್ನು ಯಾರಿಗೆ ಬಳಸುತ್ತಾರೆ? ಆಪ್ಷನ್ ಎ ತಾಯಿಗೆ, ಆಪ್ಷನ್ ಬಿ ಚಿಕ್ಕಮ್ಮ ದೊಡ್ಡಮ್ಮನಿಗೆ, ಆಪ್ಷನ್ ಸಿ ಕಿರಿಯರಿಗೆ, ಆಪ್ಷನ್ ಡಿ ಗೆಳೆಯ ಗೆಳತಿಗೆ. ಪತ್ರಲೇಖನಗಳಲ್ಲಿ ಮಾತೃಶ್ರೀ ಸಮಾನ ಅಂಥೇಳಿ ಯಾರಿಗೆ ಹೇಳ್ತೇವೆ? ತಾಯಿಗೆ. ಮಾತೃಶ್ರೀ ಅಂಥೇಳಿ ತಾಯಿಗೆ ಕರಿತೇವೆ. ಕಿರಿಯರಿಗೆ ಕರೆಯಲ್ಲ, ಚಿಕ್ಕಮ್ಮ ಮತ್ತು ದೊಡ್ಡಮ್ಮನಿಗೆ ಕರೆಯಲ್ಲ, ಗೆಳೆಯ ಗೆಳತಿಗಿರಿಗೂ ಕರೆಯಲ್ಲ. ಹಾಗಾಗಿ ಮಾತೃಶ್ರೀ ಸಮಾನ ಅಂಥೇಳಿ ಈಗ ತಾಯಿಗೆ ಮಾತೃಶ್ರೀ ಅಂತ ಕರಿತೇವೆ. ಹಾಗಾಗಿ ಮಾತೃಶ್ರೀ ಸಮಾನ ಅಂತೇಳಿ ಪತ್ರವನ್ನು ಬರೆಯಬೇಕಾದ್ರೆ ನಾವು ಏನಂತ ಬರಿತೇವೆ? ಚಿಕ್ಕಮ್ಮ ಮತ್ತು ದೊಡ್ಡಮ್ಮನಿಗೆ ಮಾತೃಶ್ರೀ ಸಮಾನ ಅಂಥೇಳಿ ನಾವು ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕ್ಕಮ್ಮ ದೊಡ್ಡಮ್ಮನಿಗೆ. ಪ್ರಶ್ನೆ 4, ಉ ಪ್ರಥಮ ವಿಭಕ್ತಿ ಪ್ರತ್ಯಯ, ಅ ? ಕೊಟ್ಟಾರ. ಆಪ್ಷನ್ ಎ ದ್ವಿತೀಯ ವಿಭಕ್ತಿ ಪ್ರತ್ಯಯ, ಆಪ್ಷನ್ ಬಿ ತೃತೀಯ ವಿಭಕ್ತಿ ಪ್ರತ್ಯಯ, ಆಪ್ಷನ್ ಸಿ ಚತುರ್ಥಿ ವಿಭಕ್ತಿ ಪ್ರತ್ಯಯ, ಆಪ್ಷನ್ ಡಿ ಷಷ್ಠಿ ವಿಭಕ್ತಿ ಪ್ರತ್ಯಯ. ಈಗ ಪ್ರಥಮ ಹೂ ಆದ್ರೆ ವಿಭಕ್ತಿ ಪ್ರತ್ಯಯ ಅ ಯಾವುದು? ಅಕ ವಿಭಕ್ತಿ ಪ್ರತ್ಯಯ ಯಾವುದಂತ ಕೇಳ್ಯಾರ. ಊಕ ಪ್ರಥಮ ಆದ್ರೆ ಅಕ
ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಈಗ ಆಪ್ಷನ್ ನೋಡ್ರಿ. ದ್ವಿತೀಯ ಅನ್ನು ಆಗತತಿ, ಚತುರ್ಥಿ ಈಗೇಕೆ ಆಕತಿ, ತೃತೀಯ ಇಂದ ಆಕತಿ, ಷಷ್ಠಿ ಆಕತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ. ಷಷ್ಠಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಆಗ್ತತಿ. ಹಾಗಾಗಿ ರೈಟ್ ಆನ್ಸರ್ ಡಿ. ಪ್ರಶ್ನೆ 5 ನೋಡಿ ವಿದ್ಯಾರ್ಥಿಗಳೇ. ಪ್ರಶ್ನೆ 5, ಚೇತನ ಇದರಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ. ಆಪ್ಷನ್ಸ್ ನೋಡ್ರಿ. ಜ ಪ್ಲಸ್ ಎ, ತ ಪ್ಲಸ್ ಅ, ನ ಪ್ಲಸ್ ಆ, ಚ ಪ್ಲಸ್ ಎ, ತ ಪ್ಲಸ್ ಅ, ನ ಪ್ಲಸ್ ಅ. ಆಪ್ಷನ್ ಸಿ ಬ ಪ್ಲಸ್ ವ, ತ ಪ್ಲಸ್ ಆ, ನ ಪ್ಲಸ್ ಅ. ಆಪ್ಷನ್ ಡಿ ಚ ಪ್ಲಸ್ ಎ, ತ ಪ್ಲಸ್ ಅ, ನ ಪ್ಲಸ್ ಅ. ಈಗ ಚೇತನ ಈ ಅಕ್ಷರವನ್ನು ಬಿಡಿಸಿ ಬರೆದಾಗ ಈಗ ಚ ಪ್ಲಸ್ ಎ, ಚ ಪ್ಲಸ್ ವ್ಯಂಜನ ಬರೀಬೇಕಿಲ್ಲಿ. ಚ ಪ್ಲಸ್ ಎ ಮತ್ತು ನೆಕ್ಸ್ಟ್ ಏನು ಕೊಟ್ಟಾರ ಇಲ್ಲಿ? ತ ಕೊಟ್ಟಾರ. ತ ಪ್ಲಸ್ ಇದು ಎ ಆದ್ರೆ ತ ಪ್ಲಸ್ ತ ಅಧಿಕ ಏನು ತ ಆಗುತ್ತೆ. ಆಮೇಲೆ ನ ಅಧಿಕ ನ ವ್ಯಂಜನ ಬರೋದು ನ ಅಧಿಕ ಚೇತನ. ಈಗ ನೋಡ್ರಿ. ಚ ಪ್ಲಸ್ ಎ ಏನಾಗತ್ತೆ? ಚೇ ದೊಡ್ಡ ಅಲ್ಲ ಚೇ ಆಗುತ್ತೆ. ತ ಪ್ಲಸ್ ಅ ಏನಾಗತ್ತೆ? ತ. ನ ಪ್ಲಸ್ ಅ ಏನಾಗುತ್ತೆ? ನ. ಈಗ ಕೂಡಿಸಿ ಹೇಳ್ರಿ, ಇದನ್ನ ಚೇತನ ಆಕತಿ. ಹಾಗಾಗಿ ಬಿಡಿಸಿ ಬರೆದಾಗ ಚ ಪ್ಲಸ್ ಎ, ತ ಪ್ಲಸ್ ಅ, ನ ಪ್ಲಸ್ ಅ. ಇದು ಯಾವ ಆಪ್ಷನಲ್ಲಿ ಇತ್ತಂತ ನೋಡ್ರಿ. ಆಪ್ಷನ್ ಡಿ ನೋಡ್ರಿ. ಚ ಪ್ಲಸ್ ಎ, ತ ಪ್ಲಸ್ ಅ, ನ ಪ್ಲಸ್ ಅ. ನಾವು ಈಗ ಬಿಡಿಸಿ ಬರೆದ್ವಿ, ಈ ಅಕ್ಷರನ ಬಂದೈತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್. ಪ್ರಶ್ನೆ 6, ಕರಡಿಯ ಕುಣಿತ ಈ ಪದ್ಯವನ್ನು ಬರೆದವರು ಯಾರು? ಕರಡಿಯ ಕುಣಿತವನ್ನು ಈ ಪದ್ಯವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ರಿ. ಆಪ್ಷನ್ ಎ ದ ರಾ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಸಿದ್ದಯ್ಯ ಪುರಾಣಿಕ, ಆಪ್ಷನ್ ಡಿ ಚಂದ್ರಶೇಖರ್ ಪಾಟೀಲ್. ಕರಡಿಯ ಕುಣಿತವನ್ನು ಬರೆದವರು ಯಾರು? ಕುವೆಂಪುನೂ ಅಲ್ಲ, ಚಂದ್ರಶೇಖರ್ ಪಾಟೀಲರು ಅಲ್ಲ, ಆಮೇಲೆ ಸಿದ್ದಯ್ಯ ಪುರಾಣಿಕರು ಇವರು ಕೂಡ ಅಲ್ಲ. ಕರಡಿಯ ಕುಣಿತವನ್ನು ಈ ಪದ್ಯವನ್ನು ನೀವು ಈಗಾಗಲೇ ಓದಿದ್ದೀರಿ ಮತ್ತು ಕಲ್ತೀರಿ. ಹಾಗಾಗಿ ಈ ಪದ್ಯವನ್ನು ಬರೆದಂತಹ ಲೇಖಕರು ಯಾರಪ್ಪ ಅಂದ್ರೆ ದ ರಾ ಬೇಂದ್ರೆಯವರು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ 7, ಕೊಟ್ಟಿರುವ ಆಯ್ಕೆಗಳಲ್ಲಿ ವಿರುದ್ಧಾರ್ಥಕ ಪದಕ್ಕೆ ಸರಿಯಾದ ಜೋಡಿಯನ್ನು ಗುರುತಿಸಿ. ಏನಂತ ಕೇಳಿದ್ದಾರೆ ಇಲ್ಲಿ? ಕೊಟ್ಟಿರುವ ಆಯ್ಕೆಗಳಲ್ಲಿ ವಿರುದ್ಧಾರ್ಥಕ ಪದಕ್ಕೆ ಸರಿಯಾದ ಜೋಡಿ ಅಂದ್ರೆ ವಿರುದ್ಧಾರ್ಥಕ ಪದಕ್ಕೆ ಸರಿಯಾದ ಜೋಡಿನ ನಾವೀಗ ಗುರುತಿಸ್ಬೇಕು. ಆಪ್ಷನ್ ನೋಡ್ರಿ. ಆಪ್ಷನ್ ಎ ಬಡವ ಬಲ್ಲಿದ, ಆಪ್ಷನ್ ಬಿ ದೊರೆ ರಾಜ, ಆಪ್ಷನ್ ಸಿ ಆದಿ ಅನಾದಿ, ಆಪ್ಷನ್ ಡಿ ಹುಡುಗಿ ಹುಡುಗಿಯರು. ಆಪ್ಷನ್ ನೋಡ್ರಿ. ಬಡವ ಬಲ್ಲಿದ ಇದು ಕೂಡ ಆಗಲ್ಲ. ಇವು ದೊರೆ ಮತ್ತು ರಾಜ ಅನ್ನೋದು ಸಮನಾರ್ಥಕ ಪದ ಆಗ್ತತಿ. ಹುಡುಗಿ ಮತ್ತು ಹುಡುಗಿಯರು ಅನ್ನೋದು ಏಕವಚನ ಬಹುವಚನ ಆಗ್ತತಿ. ಈಗ ವಿರುದ್ಧಾರ್ಥಕ ಪದಕ್ಕೆ ಸರಿಯಾದ ಜೋಡಿ ಅಂತ ಕೇಳ್ಯಾರ. ನಾವೀಗ ಸರಿಯಾಗಿ ಗುರುತಿಸ್ಬೋದು. ಆದಿ ಮತ್ತು ಅನಾದಿ ಅನ್ನೋದೇನು ವಿರುದ್ಧಾರ್ಥಕ ಪದ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಪ್ರಶ್ನೆ 8, ಕೊಟ್ಟಿರುವ ಆಯ್ಕೆಗಳಲ್ಲಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳ ಗುಂಪು ಯಾವುದು? ಆಪ್ಷನ್ ಎ ಯ ರ ಲ ವ ಶ ಶ ಹ, ಆಪ್ಷನ್ ಬಿ ಕ ಚ ಟ ತ ಪ ಶ ಜ, ಆಪ್ಷನ್ ಸಿ ಆ ಇ ಉ ಎ ಐ ಓ ಔ, ಆಪ್ಷನ್ ಡಿ ಕ ಚ ಟ ತ ಪ ಗ ಜ. ಈಗ 4 ಆಪ್ಷನ್ ಕೊಟ್ಟಾರ. ಇದ್ರೊಳಗೆ ಏನು ಕೇಳ್ಯಾರ? 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳ ಗುಂಪು ಯಾವುದಂತೇಳಿ ಕೇಳ್ಯಾರ. ವಿದ್ಯಾರ್ಥಿಗಳೇ, ಈಗ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರಿತೀವಿ? ದೀರ್ಘ ಸ್ವರಾಕ್ಷರಗಳಂತೇಳಿ ನಾವು ಕರಿತೇವೆ. ಹಾಗಾದ್ರೆ ಈಗ ಆಪ್ಷನ್ ಎ ನೋಡ್ರಿ. ಯ ರ ಲ ವ ಶ ಹ ಅನ್ನೋದು ಇವೇನಿವು ಅವರ್ಗೀಯ ವ್ಯಂಜನಗಳು. ಹೌದಾ? ಈಗ ಕ ಚ ಟ ತ ಪ ಅನ್ನೋದು ಮಹಾಪ್ರಾಣಾಕ್ಷರಗಳು, ಗ ಜ ಡ ಬ ಅನ್ನೋದು ಅಲ್ಪ ಪ್ರಾಣ ಮಹಾಕ್ಷರಗಳು. ಹಾಗಾದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರ ಯಾವುದಂದ್ರೆ ಆ ಇ ಉ ಎ ಐ ಓ ಔ. ಇವೇನಿವು ದೀರ್ಘ ಸ್ವರಾಕ್ಷರಗಳು. ಹಾಗಾಗಿ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಏನಂತ ಕರಿತೀವಿ? ದೀರ್ಘ ಸ್ವರಾಕ್ಷರಗಳು. ಹಾಗಾಗಿ ರೈಟ್ ಆನ್ಸರ್ ಸಿ. ಪ್ರಶ್ನೆ 9 ಏನಿದೆ? ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದಿದೆ?
ಆಪ್ಷನ್ ಎ ಹಿಮಾಲಯದಿಂದ ವಿಂಧ್ಯಗಿರಿಯವರೆಗೆ, ಆಪ್ಷನ್ ಬಿ ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ, ಆಪ್ಷನ್ ಸಿ ವಿಂಧ್ಯಗಿರಿಯಿಂದ ಹಿಮಾಲಯದವರೆಗೆ, ಆಪ್ಷನ್ ಡಿ ಪೂರ್ವದಿಂದ ಪೂರ್ವದವರೆಗೆ. ಈಗ 9ನೇ ಪ್ರಶ್ನೆ ನೋಡ್ರಿ. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯಂತ ಬೆಳೆದತ್ತಿ ಅಂತ ಹೇಳಿ ಕೇಳಿದ್ದಾರೆ. ಈಗ ಹಿಮಾಲಯದಿಂದ ವಿಂಧ್ಯಗಿರಿಯವರೆಗೂ ಬೆಳೆದಿಲ್ಲ, ಹಾಗಾಗಿ ಇದು ತಪ್ಪು ಆನ್ಸರ್. ವಿಂಧ್ಯಗಿರಿಯಿಂದ ಹಿಮಾಲಯದವರೆಗೂ ಇದು ಪರ್ಯಂತ ಬೆಳೆದಿಲ್ಲ, ಇದು ಕೂಡ ತಪ್ಪು ಆನ್ಸರ್. ಪೂರ್ವದಿಂದ ಪೂರ್ವದವರೆಗೆ ಬೆಳೆದತ್ತ ಇಲ್ಲ, ಹಾಗಾಗಿ ಯಾವುದಪ್ಪ ಅಂದ್ರೆ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಪರ್ಯಂತ ಬೆಳೆದಿದೆ, ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. 10ನೇ ಪ್ರಶ್ನೆ ನೋಡ್ರಿ. 10ನೇ ಪ್ರಶ್ನೆ ಏನಿದೆ, ಈಗ ಪೂರ್ಣ ವಿರಾಮ ಒಂದು ಚುಕ್ಕಿ ಕೊಟ್ಟರೆ, ಇದು ಇದು ಈಗ ಇಲ್ಲಿ ಒಂದು ಚುಕ್ಕಿ ಕೊಟ್ಟಾರ, ಇದು ಪೂರ್ಣ ವಿರಾಮ ಚಿಹ್ನೆ ಅಂಥೇಳಿ ಇಲ್ಲಿ ಒಂದು ಈ ಚಿಹ್ನೆನ ಕೊಟ್ಟಾರ. ಹಾಗಾದರೆ ಕ್ವಶನ್ ಮಾರ್ಕ್ ಕೊಟ್ಟಾರ, ಇದು ಯಾವ ಚಿಹ್ನೆ ಅಂಥೇಳಿ ಕೇಳಿದಾರೆ. ಈಗ ಆಪ್ಷನ್ ನೋಡ್ರಿ. ಆಪ್ಷನ್ ಎ ಪೂರ್ಣ ವಿರಾಮ ಚಿಹ್ನೆ, ಆಪ್ಷನ್ ಬಿ ಅರ್ಧ ವಿರಾಮ ಚಿಹ್ನೆ, ಆಪ್ಷನ್ ಸಿ ಅಲ್ಪ ವಿರಾಮ ಚಿಹ್ನೆ, ಆಪ್ಷನ್ ಡಿ ಭಾವಸೂಚಕ ಚಿಹ್ನೆ. ಪೂರ್ಣ ವಿರಾಮ ಚಿಹ್ನೆ ಅಂದ್ರೆ ಫುಲ್ ಸ್ಟಾಪ, ಅರ್ಧ ವಿರಾಮ ಚಿಹ್ನೆ ಅಂದ್ರೆ ಹಿಂಗೆ ಮಾಡಿ ಇದು ಅಲ್ಪ ವಿರಾಮ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ. ಅಲ್ಪ ವಿರಾಮ ಚಿಹ್ನೆ ಅಂದ್ರೆ ಇದು ಭಾವಸೂಚಕ ಚಿಹ್ನೆ ಅಂದ್ರೆ ಈ ಚಿಹ್ನೆಗೆ ಭಾವಸೂಚಕ ಚಿಹ್ನೆ ಅಂತೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಒಳಗೆ ಏನು ಕೇಳ್ಯಾರ ಅಂದ್ರೆ ಪೂರ್ಣ ವಿರಾಮ ಚಿಹ್ನೆ ಈ ಚಿಹ್ನೆಯನ್ನು ಕೇಳಿದ್ದಾರೆ, ಹಾಗಾಗಿ ಈ ಚಿಹ್ನೆ ಇಲ್ಲಿ ಬಂದೈತೆ. ಹಾಗಾಗಿ ಇದು ಯಾವ ಚಿಹ್ನೆ? ಅಲ್ಪ ವಿರಾಮ ಚಿಹ್ನೆ ಈಸ್ ಎ ರೈಟ್ ಆನ್ಸರ್. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಪ್ರಶ್ನೆ 11 ನೋಡ್ರಿ. ಪ್ರಶ್ನೆ 11 ಹ್ರಸ್ವ ಸ್ವರಾಕ್ಷರಗಳು 6 ಆದ್ರೆ ದೀರ್ಘ ಸ್ವರಾಕ್ಷರಗಳು ಎಷ್ಟು ಅಂತ ಕೇಳ್ಯಾರ. ಆಪ್ಷನ್ ಎ 7, ಆಪ್ಷನ್ ಬಿ 6, ಆಪ್ಷನ್ ಸಿ 5, ಆಪ್ಷನ್ ಡಿ 9. ಹ್ರಸ್ವ ಸ್ವರಾಕ್ಷರಗಳು ಈಗ ಹ್ರಸ್ವ ಸ್ವರಗಳು 6 ಆದ್ರೆ ದೀರ್ಘ ಸ್ವರಾಕ್ಷರಗಳು ಎಷ್ಟು? ಈಗ ನಂಬರ್ಸ್ ಕೊಟ್ಟಾರ 7, 6, 5, 9 ಅಂತೇಳಿ. ಹ್ರಸ್ವ ಸ್ವರಾಕ್ಷರಗಳು ಯಾವ್ಯಾವು? ಅ, ಈ, ಉ, ರು, ಎ, ಓ. ಇವೇ ನೀವು ಹ್ರಸ್ವ ಸ್ವರಾಕ್ಷರಗಳು, ಹೌದಾ? ಇವೆಲ್ಲ ಏನಿವು ಹ್ರಸ್ವ ಸ್ವರಾಕ್ಷರಗಳು. ಹಾಗಾದ್ರೆ ದೀರ್ಘ ಸ್ವರಾಕ್ಷರಗಳು ಯಾವ್ಯಾವು? ಇಲ್ಲಿ ನೋಡೋಣ ಬರ್ರಿ. ಯಾವ್ಯಾವು ದೀರ್ಘ ಸ್ವರಾಕ್ಷರಗಳು? ಆ, ಈ, ಆ ಆದಮೇಲೆ ಈ, ನೆಕ್ಸ್ಟ್ ಉ, ಆಮೇಲೆ ಎ, ನೆಕ್ಸ್ಟ್ ಐ, ಓ, ಔ. ದೀರ್ಘ ಸ್ವರಾಕ್ಷರಗಳು ಯಾವೆಷ್ಟು ಅದಾವೆ ಹೇಳಿಸ್ರಿ? 1, 2, 3, 4, 5, 6, 7. ಇವೇ ನೀವು ದೀರ್ಘ ಸ್ವರಾಕ್ಷರಗಳು. 7 ಅದಾವು. ದೀರ್ಘ ಸ್ವರಾಕ್ಷರಗಳು ಎಷ್ಟು ಅದಾವು? 7. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 12ನೇ ಪ್ರಶ್ನೆ. 12ನೇ ಪ್ರಶ್ನೆ ಏನಿದೆ? ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ಆಪ್ಷನ್ ಎ ಆರುವುದನ್ನು, ಆಪ್ಷನ್ ಬಿ ನಡೆಯುವುದನ್ನು, ಆಪ್ಷನ್ ಸಿ ತಿನ್ನುವುದನ್ನು, ಆಪ್ಷನ್ ಡಿ ಸುಖ ಶಿಕ್ಷಣವನ್ನು. ರಾಜನು ಗಿಳಿಮರಿಗೆ ಏನನ್ನ ಕಲಿಸ್ಬೇಕಂತ ಹೇಳಿ ಹೇಳ್ತಾನ? ಹಾರುವುದನ್ನು ಅಲ್ಲ, ಮತ್ತು ನಡೆಯುವುದನ್ನು ಕಲಿಸ್ಬೇಕಂತ ಹೇಳಂತಾನ ಅಲ್ಲ, ತಿನ್ನುವುದನ್ನು ಕಲಿಸ್ಬೇಕ ಅಲ್ಲ ಅಂತಾನ. ಏನಂತ ಕಲಿಸ್ಬೇಕು? ಸುಖ ಶಿಕ್ಷಣವನ್ನು ಕಲಿಸ್ಬೇಕು ನಾನು ಅಂಥೇಳಿ ರಾಜ ಗಿಳಿಮರಿಗೆ ಹೇಳ್ತಾನ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಸುಖ ಶಿಕ್ಷಣವನ್ನು. ನೆಕ್ಸ್ಟ್ ಪ್ರಶ್ನೆ 13ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಆದೇಶ ಸಂಧಿ ಕೋಪಗೊಂಡು ಅದರ ಲೋಪಸಂಧಿ ಕ್ವಶನ್ ಮಾರ್ಕ್. ಈಗ ಆಪ್ಷನ್ ಎ ಆರಂಭವಾಗು, ಆಪ್ಷನ್ ಬಿ ಹೊಳೆಯಲ್ಲಿ, ಆಪ್ಷನ್ ಸಿ ಬಂಡೆಯನ್ನು, ಆಪ್ಷನ್ ಡಿ ನಾವೆಲ್ಲ. ಈಗ ಆದೇಶ ಸಂಧಿ ಕೋಪಗೊಂಡು ಆದೇಶ ಸಂಧಿ ಆದ್ರೆ ಲೋಪಸಂಧಿಯನ್ನು ನಾವೀಗ ಗೊತ್ತಿಡಿಬೇಕು. ಹಾಗಾದರೆ ಏನಪ್ಪ ಅಂದ್ರೆ ನಾವು ಈಗ ನೋಡಿ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಒಳಗೆ ಆರಂಭ ಪ್ಲಸ್ ವಾಗು ಆರಂಭವಾಗು ಅಂತೇಳಿ ಹೇಳ್ತೇವೆ. ಇದು ವ ಅಕ್ಷರ ಇಲ್ಲಿ ಆಗಮವಾಗಿದೆ, ಇದು ಆಗಮ ಸಂಧಿ ಆಗುತ್ತೆ. ಇಲ್ಲಿ ಹೊಳೆಯಲ್ಲಿ ನೋಡ್ರಿ, ಇಲ್ಲಿ ಕೂಡ ನಾವು ಹೊಳೆ ಪ್ಲಸ್ ಅಲ್ಲಿ ಹೊಳೆಯಲ್ಲಿ ಇದನ್ನು ಬಿಡಿಸಿ ಬರೆದಾಗ
ಮತ್ತು ಕೂಡಿಸಿ ಓದಿದಾಗ ಹೊಳೆಯಲ್ಲೇ ಆಗುತ್ತೆ. ಹಾಗಾಗಿ ಇಲ್ಲಿ ಯ ಅಕ್ಷರ ಆಗಮವಾಗೈತಿ. ಇದು ಕೂಡ ಆಗಮ ಸಂಧಿ. ಬಂಡೆ ಪ್ಲಸ್ ಅನ್ನು ಬಂಡೆಯನ್ನು ಕೂಡಿಸಿ ಓದಿದಾಗ ಯ ಅಕ್ಷರ ಮತ್ತು ಆಗಮವಾಗೈತೆ. ಹಾಗಾಗಿ ಇದು ಕೂಡ ಆಗಮ ಸಂಧಿ. ಆಪ್ಷನ್ ಡಿ ನೋಡ್ರಿ, ನಾವೆಲ್ಲ. ಇದನ್ನು ಬಿಡಿಸಿ ಬರೆಯೋಣ. ಈಗ ಏನಂತ ಆಗುತ್ತೈತಿ, ಈಗ ಬಿಡಿಸಿ ಬರೆದಾಗ ನಾವು ಅಧಿಕ್ ಎಲ್ಲ, ನಾವೆಲ್ಲ ಏನಾಗುತ್ತೆ, ಬಿಡಿಸಿ ಬರೆದಾಗ ನಾವು ಅಧಿಕ್ ಎಲ್ಲ ನಾವೆಲ್ಲ ಆಕತಿ. ಈಗ ನಾವು ಅನ್ನೋದು ಪೂರ್ವ ಪದದಲ್ಲಿದೆ, ಎಲ್ಲ ಅನ್ನೋದು ಉತ್ತರ ಪದದಲ್ಲಿದೆ. ಕೂಡಿಸಿದಾಗ ನಾವೆಲ್ಲ ಆಕತಿ. ಹಾಗಾದ್ರೆ ನಾವು ಇಲ್ಲಿ ಹೂ ಅಕ್ಷರ ಬಂದೈತಿ, ಇಲ್ಲಿ ಕೂಡ ಹೂ ಅಕ್ಷರ ಬಂದೈತಿ. ಕೂಡಿಸಿ ಓದಿದಾಗ ಇಲ್ಲಿ ಎ ಅಕ್ಷರ ಆಗೈತಿ, ಇಲ್ಲಿ ಹೂ ಅಕ್ಷರ ಲೋಪ ಆಗೈತಿ. ಹಾಗಾಗಿ ನಾವೆಲ್ಲ ಕೂಡಿಸಿ ಓದಿದಾಗ ಈಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿ ಒಂದು ಅಕ್ಷರ ಲೋಪವಾದರೆ ಅದನ್ನೇನಂತ ಕರಿತೇವೆ, ಲೋಪ ಸಂಧಿ ಅಂತೇಳಿ ನಾವು ಕರಿತೇವೆ. ಹಾಗಾದರೆ ಇಲ್ಲಿ ಒಂದು ಅಕ್ಷರ ಲೋಪವಾಗೈತಿ ಕೂಡಿಸಿ ಓದಿದಾಗ ನಾವೆಲ್ಲ ಇಲ್ಲಿ. ಹಾಗಾಗಿ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 14 ಏನಿದೆ ಪ್ರಶ್ನೆ, ಅವನು. ಈಗ 14ನೇ ಪ್ರಶ್ನೆ ನೋಡ್ರಿ, ಅವನು ಪ್ರಶಸ್ತಿಯನ್ನು ಗೆದ್ದನು. ಈ ವಾಕ್ಯದ ಅನ್ಯಲಿಂಗ ರೂಪ. ಆಪ್ಷನ್ ಎ ಅವರು ಪ್ರಶಸ್ತಿಯನ್ನು ಗೆದ್ದರು, ಆಪ್ಷನ್ ಬಿ ಇವರು ಪ್ರಶಸ್ತಿಯನ್ನು ಗೆದ್ದರು, ಆಪ್ಷನ್ ಸಿ ಇವನು ಪ್ರಶಸ್ತಿಯನ್ನು ಗೆದ್ದನು, ಆಪ್ಷನ್ ಡಿ ಅವಳು ಪ್ರಶಸ್ತಿಯನ್ನು ಗೆದ್ದಳು. ಈಗ ಪ್ರಶಸ್ತಿ, ಈ ವಾಕ್ಯ ನೋಡ್ರಿ, ಅವನು ಪ್ರಶಸ್ತಿಯನ್ನು ಗೆದ್ದನು. ಇಲ್ಲಿ ಅವನು ಪ್ರಶಸ್ತಿಯನ್ನು ಏನು ಮಾಡ್ತಾನೆ, ಗೆದ್ದನ. ಇಲ್ಲಿ ಏಕವಚನ ಮತ್ತು ಇಲ್ಲಿ ಇನ್ನು ಪುಲ್ಲಿಂಗಕ್ಕೆ ತೋರಿಸ್ತಾರ. ಆ ಪ್ರಶಸ್ತಿಯನ್ನು ಗೆದ್ದನ ಅನ್ನೋದೇನು ಪುಲ್ಲಿಂಗ ರೂಪ. ಹಾಗಾಗಿ ನಾವೀಗೇನು ಗೊತ್ತಿಡಬೇಕು, ಸ್ತ್ರೀಲಿಂಗ ಮಾಡ್ಬೇಕು. ಅನ್ಯಲಿಂಗ ರೂಪ ಮಾಡ್ಬೇಕಂದ್ರೆ ಅಲ್ಲಿ ಪುಲ್ಲಿಂಗ ಐತಿ, ಇಲ್ಲಿ ಸ್ತ್ರೀಲಿಂಗ ಹೇಳ್ಬೇಕು ನಾವು. ಹಾಗಾಗಿ ಇಲ್ಲಿ ಪ್ರಶಸ್ತಿಯನ್ನು ಏನಾಗೈತಿ, ಇಲ್ಲಿ ಗೆದ್ದನು ಅಂತ ಐತಿ. ಅವನು ಐತಿ, ಅವನು ಬದಲಾಗಿ ಅವಳು ಮಾಡೇವಿ, ಅವಳು ಐತಿ. ನೆಕ್ಸ್ಟ್ ಪ್ರಶಸ್ತಿಯನ್ನು ರೈಟ್. ಇಲ್ಲಿ ಗೆದ್ದನು ಐತಿ, ಇಲ್ಲಿ ಗೆದ್ದಳು. ಇಲ್ಲಿ ಏನಿದು ಪುಲ್ಲಿಂಗ ರೂಪ, ಏನಿದು ಇಲ್ಲಿ ಪುಲ್ಲಿಂಗ ರೂಪವನ್ನು ಪುಲ್ಲಿಂಗ ಕೊಟ್ರ, ಇದು ಪುಲ್ಲಿಂಗ ರೂಪ. ಇದು ಏನಕತಿ ಸ್ತ್ರೀಲಿಂಗ. ಅನ್ಯಲಿಂಗ ರೂಪ ಬದಲಿಸ್ತ್ರಿ ಅಂತ ಹೇಳಿದ್ರೆ ಸ್ತ್ರೀಲಿಂಗ ಆಗುತ್ತಾ, ಸ್ತ್ರೀಲಿಂಗ ಆಕತಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅವಳು ಪ್ರಶಸ್ತಿಯನ್ನು ಗೆದ್ದಳು ಅನ್ನೋದು ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 15 ನೋಡ್ರಿ ವಿದ್ಯಾರ್ಥಿಗಳೇ. ಪ್ರಶ್ನೆ 15, ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ, ನೀರು ನಮ್ಮೆಲ್ಲರ ಜೀವ ಎಂದು ಹೇಳಿದವರು ಯಾರು? ಆಪ್ಷನ್ ಎ ಕರಡಿ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಜಿಂಕೆ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತದೆ ಅಂತೇಳಿ ಈ ವಾಕ್ಯವನ್ನು ಯಾರು ಹೇಳ್ತಾರ? ನೀರು ನಮ್ಮೆಲ್ಲರ ಜೀವ, ಹಾಗಾಗಿ ನಾವು ನೀರಿನಲ್ಲಿರೋಕ್ಕೆ ಕಷ್ಟವಾಗುತ್ತೆ ಅಂತೇಳಿ ಯಾರು ಹೇಳ್ತಾರ ಈ ವಾಕ್ಯವನ್ನು? 15ನೇ ಪ್ರಶ್ನೆ, ಯಾರು? ಕರಡಿ ಕೂಡ ಹೇಳ್ತತ್ತ ಆಗುತ್ತಾ? ಇಲ್ಲ. ಬೆಕ್ಕು ಹೇಳ್ತತ್ತ? ಇಲ್ಲ. ಜಿಂಕೆ ಹೇಳ್ತತ್ತ? ಇವೆಲ್ಲ ನೆಲದ ಮೇಲೆ ವಾಸ ಮಾಡುವಂತಹ ಪ್ರಾಣಿಗಳು. ಹಾಗಾಗಿ ನೀರಿನಲ್ಲಿ ವಾಸ ಮಾಡುವಂತಹ ಜೀವಿ ಯಾವುದು? ಆಮೆ. ಹಾಗಾಗಿ ಈ ವಾಕ್ಯವನ್ನು ನಮಗೆ ನೀರಿನಲ್ಲಿರೋ ಕಷ್ಟವಾಗತಿ, ನೀವು ನಮ್ಮೆಲ್ಲರ ಜೀವ, ನೀರು ನಮ್ಮೆಲ್ಲರ ಜೀವ ಅಂತ ಹೇಳೋದು ಯಾವ ಈ ವಾಕ್ಯವನ್ನು ಆಮೆ ಹೇಳ್ತೈತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 16, ಮಕ್ಕಳು ಡ್ಯಾಶ್ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಆಪ್ಷನ್ ಎ ಗೆಳೆಯರ ಹಾಗೂ ಹೆತ್ತವರ, ಆಪ್ಷನ್ ಬಿ ಗುರುಗಳ ಹಾಗೂ ಹೆತ್ತವರ, ಆಪ್ಷನ್ ಸಿ ಹೆತ್ತವರ ಹಾಗೂ ಊರವರ, ಆಪ್ಷನ್ ಡಿ ಸಂಬಂಧಿಕರ ಹಾಗೂ ಗೆಳೆಯರ. ಈಗ ಏನಂತ ಕೇಳ್ಯಾರ? ಮಕ್ಕಳು ಡ್ಯಾಶ್ ಸಹಕಾರದೊಂದಿಗೆ ನದಿ ಸ್ವಚ್ಛತೆ ಜವಾಬ್ದಾರಿನ ವಹಿಸಿಕೊಂಡರು. ಈ ಪಾಠವನ್ನು ನೀವೀಗ ನೋಡಿರಿ. ಯಾವುದು ಇದು ಪಾಠ? ನದಿ ಎಳಲ ಪಾಠವನ್ನು ನೀವು ನೋಡಿರಿ. ಹಾಗಾದರೆ ಮಕ್ಕಳು ಗೆಳೆಯರ ಹಾಗೂ ಹೆತ್ತವರ ಸಹಕಾರದೊಂದಿಗೆ ಮಾಡ್ತಾರ? ಇಲ್ಲ. ಗುರುಗಳ ಹಾಗೂ ಹೆತ್ತವರ ಸಹಕಾರದಿಂದ ಸ್ವಚ್ಛತೆ ಮಾಡ್ತಾರ? ಇಲ್ಲ. ಸಂಬಂಧಿಕರ ಹಾಗೂ ಗೆಳೆಯರಿಂದ ಸ್ವಚ್ಛತೆಯನ್ನು ಮಾಡ್ತಾರ? ಇಲ್ಲ. ಇವು ಮೂರು ತಪ್ಪಾನ್ಸರ್. ಈಗ ನೋಡ್ರಿ, ಹೆತ್ತವರ ಹಾಗೂ ಊರವರ ಏನು ಮಾಡ್ತಾರೆ? ಇವರು ಮಕ್ಕಳು ಹೆತ್ತವರ ಮತ್ತು ಊರವರ ಸಹಕಾರದೊಂದಿಗೆ, ಜನರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ಏನು ಮಾಡ್ತಾರೆ? ವಹಿಸ್ಕೊತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಹೆತ್ತವರ ಹಾಗೂ ಊರವರ ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 17 ನೋಡ್ರಿ ವಿದ್ಯಾರ್ಥಿಗಳೇ. ಪ್ರಶ್ನೆ 17 ಏನು ಕೊಟ್ಟಿದ್ದಾರೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಜಾತಿ ಸಂಯುಕ್ತಾಕ್ಷರಗಳನ್ನು ಒಳಗೊಂಡ ಪದ ಯಾವುದು ಅಂತ ಕೇಳ್ಯಾರ.
ಆಪ್ಷನ್ ಎ ಆಗ್ನೆ, ಆಪ್ಷನ್ ಬಿ ಅಕ್ಕರ, ಆಪ್ಷನ್ ಸಿ ಅಕ್ಕಪಕ್ಕ, ಆಪ್ಷನ್ ಡಿ ಅಣ್ಣ ತಮ್ಮ. ಪ್ರಶ್ನೆ 17 ಏನು ಕೊಟ್ಟಿದ್ದಾರೆ ಈಗ, ವಿಜಾತಿ ಸಂಯುಕ್ತಾಕ್ಷರ ಅಂದ್ರೆ ಎರಡು ಅಥವಾ ಎರಡು ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಾಕ್ಷರಗಳು ಸ್ವರದ ಸಹಾಯದಿಂದ ಒಂದಕ್ಕೊಂದು ಕೂಡಿಕೊಂಡರೆ ಅದನ್ನೇನಂತ ಕರಿತೇವೆ ನಾವು, ವಿಜಾತಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೇವೆ. ಹಾಗಾದರೆ ಅಕ್ಕರ ಅನ್ನೋದು ಇದು ಸಜಾತಿ, ಕ ಒತ್ತು ಬಂದತಿ, ಅದೇ ವ್ಯಂಜನ ಬಂದತಿ, ಹಾಗಾಗಿ ಇದು ಸಜಾತಿ ಆಕತಿ, ಹಾಗಾಗಿ ಇದು ವಿಜಾತಿ ಅಲ್ಲ. ಅಕ್ಕಪಕ್ಕ ಕ ಬಂದತಿ, ಕ ವ್ಯಂಜನ ಬಂದತಿ, ಇದು ಕೂಡ ಸಜಾತಿ ಆಕತಿ, ವಿಜಾತಿ ಆಗಲ್ಲ, ಇದು ಕೂಡ ತಪ್ಪು. ನ ಕಣ್ಣ ಒತ್ತು ಬಂದತಿ, ಮ ಒತ್ತು ಬಂದತಿ, ಹಾಗಾಗಿ ಇದು ಕೂಡ ಏನು ಸಜಾತಿ ಅಕ್ಷರ, ವಿಜಾತಿ ಆಗಲ್ಲ. ಹಾಗಾಗಿ ಆಪ್ಷನ್ ಎ ನೋಡ್ರಿ, ಆಗ್ನೆ. ಇದು ನೆ ಅನ್ನೋದು ಇದು ಬೇರೆ ವ್ಯಂಜನ, ನೆ ಅನ್ನೋದು ಇದು ಬೇರೆ ವ್ಯಂಜನ, ಹಾಗಾಗಿ ವಿಜಾತಿ ಅಂದ್ರೆ ಬೇರೆ ಬೇರೆ ವ್ಯಂಜನಾಕ್ಷರಗಳು ಕೂಡಿಕೊಂಡ್ರೆ ಅದನ್ನೇನಂತ ಕರಿತೇವೆ, ವಿಜಾತಿ ಸಂಯುಕ್ತಾಕ್ಷರ ಅಂತೇಳಿ ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ನೆ ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 18, ಭಾರತ ಎಂಬುದು ಇದಕ್ಕೆ ಉದಾಹರಣೆ ಆಗಿದೆ. ಆಪ್ಷನ್ ಎ ರೂಢನಾಮ, ಆಪ್ಷನ್ ಬಿ ಅನ್ವರ್ಥನಾಮ, ಆಪ್ಷನ್ ಸಿ ಅಂಕಿತನಾಮ, ಆಪ್ಷನ್ ಡಿ ಸರ್ವನಾಮ. ಭಾರತ ಅನ್ನೋದು ರೂಢನಾಮ ಅಲ್ಲ, ಭಾರತ ಅನ್ನೋದು ರೂಢಿಯಿಂದ ಬಂದಂತಹ ಪದನ ಅಲ್ಲ. ಆಪ್ಷನ್ ಎ ನೋಡ್ರಿ, ರೂಢನಾಮನ ಅಲ್ಲ. ಇದು ಭಾರತ ಅನ್ನೋದು ಅನ್ವರ್ಥನಾಮನ, ಇದು ಕೂಡ ಅಲ್ಲ. ಸರ್ವನಾಮನ ಅಲ್ಲ. ಹಾಗಾದರೆ ಭಾರತ ಅನ್ನೋದೇನು ಅಂಕಿತನಾಮ, ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳನ್ನು ಏನಂತ ಕರಿತೇವೆ, ಅಂಕಿತನಾಮ ಅಂತ ಹೇಳಿ ಕರಿತೇವೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಕಿತನಾಮ. ಪ್ರಶ್ನೆ 19, ಪುಸ್ತಕವನ್ನು ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಪ್ರಥಮ, ಆಪ್ಷನ್ ಬಿ ತೃತೀಯ, ಆಪ್ಷನ್ ಸಿ ದ್ವಿತೀಯ, ಆಪ್ಷನ್ ಡಿ ಚತುರ್ಥಿ. ಪುಸ್ತಕ ಏನು ಕೊಟ್ಟಾರೆ ಇಲ್ಲಿ, ಪುಸ್ತಕವನ್ನು ಎಂಬುದು ವಿಭಕ್ತಿ ಪ್ರತ್ಯಯಕ್ಕೆ. ಯಾವ ವಿಭಕ್ತಿ ಪ್ರತ್ಯಯ, ಪುಸ್ತಕವನ್ನು. ಇಲ್ಲಕತಿ ಪುಸ್ತಕವನ್ನು, ಇಲ್ಲಿ ಪುಸ್ತಕವನ್ನು ನಾವು ಹೇಳಿದಾಗ ಇಲ್ಲಿ ಅನ್ನು ವಿಭಕ್ತಿ ಪ್ರತ್ಯಯ ಬರ್ತತಿ. ಹಾಗಾಗಿ ಆಪ್ಷನ್ ನೋಡ್ರಿ, ಅನ್ನು ಎಲ್ಲೈತಿ, ಪ್ರಥಮ ಇದೇನು, ಪ್ರಥಮವು ತೃತೀಯ ಇಂದ, ಚತುರ್ಥಿ ಈ ಗೆ ವಿಭಕ್ತಿ ಪ್ರತ್ಯಯ ಆಕತಿ. ಹಾಗಾದ್ರೆ ಈಗೇನು ಕೇಳ್ಯಾರ, ಪುಸ್ತಕವನ್ನು, ಅನ್ನು ಅನ್ನೋದೇನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಕತೆ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು, ಅನ್ನು ಆಕತಿ. ಹಾಗಾಗಿ ಪುಸ್ತಕವನ್ನು ಎಂಬುದು ಡ್ಯಾಶ್ ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದರೆ ನಾವು ಆಪ್ಷನ್ ಸಿ ಅಂತೇಳಿ ಹೇಳ್ತೇವೆ. ಆಪ್ಷನ್ ಸಿ ದ್ವಿತೀಯ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 20 ನೋಡ್ರಿ, ಏನು ಕೊಟ್ಟಿದ್ದಾರೆ. ಪ್ರಶ್ನೆ 20, ಚಂದ್ರು ಶಾಲೆಗೆ ಬರುವನೇ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ. ಆಪ್ಷನ್ ಎ ಭಾವಸೂಚಕ ಚಿಹ್ನೆ, ಆಪ್ಷನ್ ಬಿ ಪ್ರಶ್ನಾರ್ಥಕ ಚಿಹ್ನೆ, ಆಪ್ಷನ್ ಸಿ ಅರ್ಧವಿರಾಮ ಚಿಹ್ನೆ, ಆಪ್ಷನ್ ಡಿ ವಿವರಣ ಚಿಹ್ನೆ. ಚಂದ್ರು ಶಾಲೆಗೆ ಬರುವನೇ, ಇಲ್ಲಿ ಯಾವ ಚಿಹ್ನೆ ಕೊಟ್ಟಾರ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಾರ. ಈಗ ಚಂದ್ರು ಶಾಲೆಗೆ ಬರುವನೇ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಟ್ಟಾರ. ಹಾಗಾದರೆ ಭಾವಸೂಚಕ ಚಿಹ್ನೆ ಯಾವುದು, ಈ ಚಿಹ್ನೆ. ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಈ ಚಿಹ್ನೆ. ವಿವರಣ ಚಿಹ್ನೆ ಅಂದ್ರೆ ವಿವರಣ ಚಿಹ್ನೆ ಇದು. ಅರ್ಧ ವಿರಾಮ ಚಿಹ್ನೆ ಇದು. ಹಾಗಾದರೆ ಈ ವಾಕ್ಯದಲ್ಲಿ ಚಂದ್ರು ಶಾಲೆಗೆ ಬರುವನೇ ಇದು ಪ್ರಶ್ನಾರ್ಥಕ ಚಿಹ್ನೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಈಗ ಕನ್ನಡಕ್ಕೆ ಸಂಬಂಧಪಟ್ಟಂತಹ 20 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ನಿಮಗೆ ಸಿಗ್ತದವ ಅಂತ ಹೇಳಿ ತಿಳ್ಕೊಂತ ಈಗ ಮುಂದಿನದಾಗಿ ಮಾನಸಿಕ ಸಾಮರ್ಥ್ಯವನ್ನು ಬಿಡಿಸೋಣ. ಬನ್ನಿ ವಿದ್ಯಾರ್ಥಿಗಳೇ. ಈಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳಿರ್ತವೆ. ಆ 10 ಪ್ರಶ್ನೆಗಳನ್ನು ನಾವೀಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ. ಪ್ರಶ್ನೆ 1 ನೋಡ್ರಿ, ಎ ಬಿಯನ್ನು 1, 2 ಎಂದು ಬರೆದರೆ ಇ ಎಫ್ ಅನ್ನು ಹೇಗೆ ಬರೆಯಬಹುದು? ಆಪ್ಷನ್ ಎ 3, 4, ಆಪ್ಷನ್ ಬಿ 5, 6, ಆಪ್ಷನ್ ಸಿ 6, 7, ಆಪ್ಷನ್ ಡಿ 5, 7. ಈಗ ಎ ಬಿ ಆಲ್ಫಾಬೆಟ್ಸ್ ಬರ್ಕೊಡ್ರಿ. ಎ ಬಿ ಸಿ ಡಿ ಇ ಎಫ್ ಅವರು ಕೊಟ್ಟಾರ. ಈಗ ಇದಕ್ಕೆ ನಂಬರ್ಸ್ ಬರ್ಕೊಡ್ರಿ. ಎಗೆ 1, ಬಿಗೆ 2, ಸಿಗೆ 3, ಡಿಗೆ 4, ಇಗೆ 5, ಎಫ್ಗೆ 6. ಈಗ ನಂಬರ್ಸನ್ನು ಬರೆದ್ರಿ. ಆಲ್ಫಾಬೆಟ್ಸ್ ಕೆಳಗೆ ಏನು ಬರೆದ್ರಿ, ನಂಬರ್ಸನ್ನು ಬರೆದ್ರಿ. ಈಗ ಎ ಬಿಗೆ ಏನು ಕೊಟ್ಟಾರ, ಇಲ್ಲಿ 1, 2 ಅಂಥೇಳಿ ನಂಬರ್ಸ್ ಕೊಟ್ಟಾರ. ಹಾಗಾದರೆ ಇ ಎಫ್ಗೆ
ಎಷ್ಟು ಅಂತ ಹೇಳಿ ನಂಬರ್ ಕೇಳಾರ. ಹಾಗಾದರೆ ಇ ಎಫ್ಗೆ ಎಷ್ಟಾಗತ್ತೆ ಇಲ್ಲಿ 1 2 3 4 ಇಲ್ಲಿ ಈ ಒಳಗೆ ಈ ಕೆಳಗೇನೈತಿ 5 ಐತಿ, ಎಫ್ ಕೆಳಗೆ 6 ಐತಿ. ಹಾಗಾಗಿ 5 6 ಅನ್ನೋದು ಈಸ್ ಎ ರೈಟ್ ಆನ್ಸರ್. ಈಗ ಆಪ್ಷನ್ ಒಳಗೆ 5 6 ಅನ್ನೋದು ಎಲ್ಲೈತಿ ನೋಡ್ರಿ, ಆಪ್ಷನ್ ಬಿ ಎ ಒಳಗೈತಾ ಇಲ್ಲ, ಆಪ್ಷನ್ ಸಿ ಒಳಗಿದೇನಾ ಇಲ್ಲ 5 6, ಆಪ್ಷನ್ ಡಿ ಒಳಗೆ 5 7 ಕೊಟ್ಟಾರೆ, ಇದು ಕೂಡ ತಪ್ಪು. ಹಾಗಾದರೆ 5 6 ಅನ್ನೋದು ಆಪ್ಷನ್ ಬಿ ಯಲ್ಲಿದೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ 5 6 ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 2 ನೋಡ್ರಿ. ಪ್ರಶ್ನೆ 2 ಏನಿದೆ, ಬಿನ ತಂದೆ ಎ ಆಗಿದ್ದಾರೆ, ಸಿ ಯು ಬಿನ ಸಹೋದರಿಯಾಗಿದ್ದಾಳೆ. ಹಾಗಾದರೆ ಸಿ ಯು ಎಗೆ ಯಾವ ರೀತಿ ಸಂಬಂಧ ಹೊಂದಿದ್ದಾಳೆ? ಆಪ್ಷನ್ ಎ ಮಗ, ಆಪ್ಷನ್ ಬಿ ಮಗಳು, ಆಪ್ಷನ್ ಸಿ ಸಹೋದರ, ಆಪ್ಷನ್ ಡಿ ಸಹೋದರಿ. ಈಗ ಬಿನ ತಂದೆ ಎ ಆಗಿದ್ದಾರೆ, ಸಿ ಯು ಬಿನ ಸಹೋದರಿ ಆಗಿದ್ದಾಳೆ. ಹಾಗಾದರೆ ಸಿ ಯು ಎಗೆ ಯಾವ ರೀತಿ ಸಂಬಂಧ ಅಂಥೇಳಿ ಕೇಳಿದ್ದಾರೆ. ಈಗ ಬರ್ಕೊಳ್ರಿ. ಈಗ ಎ ಬರೆದ್ರ ಎ ತಂದೆ ಆದ್ರೆ ಎ ಏನು ತಂದೆ, ಹಾಗಾದ್ರೆ ಬಿ ಏನು ಬಿ ಅನ್ನೋದು ಮಗ, ಬಿ ಮಗ ಆದ್ರೆ ಬಿನ ಸಹೋದರಿ ಯಾರು ಸಿ ಅಕಾಳ, ಸಿ ಏನು ಸಹೋದರಿ. ಸಹೋದರಿ ಆದ್ರೆ ಸಿ ಯು ಎಗೆ ಯಾವ ರೀತಿ ಸಂಬಂಧ ಅಂತ ಕೇಳ್ಯಾರ. ಹಾಗಾದರೆ ಸಿ ಯು ಎಗೆ ಏನಕ್ಕಳ ಮಗಳಕ್ಕಳ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಎ ಮಗಳು ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3 ನೋಡ್ರಿ. ಪ್ರಶ್ನೆ 3 ಏನಿದೆ, 10 ಇಷ್ಟು 2 ಇಷ್ಟು 3 ಇಷ್ಟು 8 ಅಂತ ಕೊಟ್ಟಾರ. ಆಪ್ಷನ್ ಎ ಈ ಚಿಹ್ನೆಗಳನ್ನು 4 ಚಿಹ್ನೆಗಳನ್ನು ನೋಡ್ರಿ. ಇದನ್ನು ಯಾವ ರೀತಿ ಬಿಡಿಸ್ಬೇಕಂದ್ರೆ ಈಗ ಪ್ರಶ್ನೆ 3 ನೋಡ್ರಿ. ಈ ಕೆಳಗಿನ ಸಮೀಕರಣಗಳಲ್ಲಿ ಸರಿ ಹೊಂದುವ ಚಿಹ್ನೆಗಳನ್ನು ಆರಿಸಿ ಬರೀರಿ ಅಂತ ಹೇಳಿದಾರೆ. ಈ ಕೆಳಗಿನ 4 ಚಿಹ್ನೆಗಳನ್ನು ಸಮೀಕರಣವನ್ನು ನೋಡ್ರಿ. ಈಗ 10 2 3 8 ಅಂತ ಹೇಳಿ ಕೊಟ್ಟಾರ. ಈಗ ನಾವು ಈಗ 2 ರಿಂದ 10 ಭಾಗಿಸ್ಬೇಕು. 2 5 10, 0ಕ್ಕೆ 0 ಹೊತ್ತು, 1ಕ್ಕೆ 1 ಅಂದರೆ 0. ಈಗ 5 ಬಂತು. ಈಗ ಮತ್ತೆ ಯಾವ ಚಿಹ್ನೆಗಳಾರ ಕೂಡಿಸ್ಬೇಕು. ಈಗ 5 + 3, 5 3 ಕೂಡಿಸಿದಾಗ 8. ಹಾಗಾಗಿ ಈಗ ಏನು ಬಂತು, ಈಗ ಭಾಗಾಕಾರ ಮತ್ತು ಪ್ಲಸ್ = ಬಂದೈತಿ. ಆಗ ಭಾಗಾಕಾರ ಅಧಿಕ = ಸಮನಾರ್ಥಕ ಚಿಹ್ನೆ ಬಂದೈತಿ. ಈಗ 4 ಆಪ್ಷನ್ನಲ್ಲಿ ಭಾಗಾಕಾರ ಮತ್ತು ಪ್ಲಸ್ = ಅಂದರೆ ಸಮನಾರ್ಥಕ ಚಿಹ್ನೆ ಯಾವ ಆಪ್ಷನಲ್ಲಿ ಐತೆ ಅಂತ ನೋಡ್ರಿ. ಆಪ್ಷನ್ ಸಿ ಭಾಗಾಕಾರ ಅಧಿಕ ಸಮನಾರ್ಥಕ ಚಿಹ್ನೆ ಅಂತೇಳಿ ಕೊಟ್ಟಾರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 4. 30 ಹುಡುಗರು ನಿಂತಿರುವ ಸಾಲಿನಲ್ಲಿ ಮೋಹನನು ಒಂದು ತುದಿಯಿಂದ 8ನೇಯವನಾಗಿದ್ದಾನೆ. ಆದರೆ ಇನ್ನೊಂದು ತುದಿಯಿಂದ ಎಷ್ಟನೆಯವನಾಗುತ್ತಾನೆ? ಆಪ್ಷನ್ ಎ 22, ಆಪ್ಷನ್ ಬಿ 23, ಆಪ್ಷನ್ ಸಿ 24, ಆಪ್ಷನ್ ಡಿ 25. ಈಗ 30 ಹುಡುಗರು ನಿಂತಿರುವ ಸಾಲಿನಲ್ಲಿ ಮೋಹನ್ ಒಂದು ತುದಿಯಿಂದ 8ನೇದವನಾದ್ರೆ, ಹಾಗಾದ್ರೆ ಇನ್ನೊಂದು ತುದಿಯಿಂದ ಎಷ್ಟನೇದಾಕನ ಅಂತೇಳಿ ನಂಬರ್ಸ್ ಬರೀರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26
27, 28, 29, 30. ಈಗ 1ರಿಂದ 30 ಸಂಖ್ಯೆಗಳನ್ನು ಬರ್ಕೊಂಡ್ರಿ. ಈಗ 1ರಿಂದ ಎಣಿಸ್ರಿ. ಈಗ ಎಂಟನೇವನಾಗ ಏನಂತ ಹೇಳ್ಯಾರ. ಈಗ 1, 2, 3, 4, 5, 6, 7, 8. 8ನೇ ನಂಬರಿಗೆ ಇವನು ಮೋಹನ 8ನೇದವನ ಆದ್ರೆ ಇನ್ನೊಂದು ತುದಿಯಿಂದ ಎಷ್ಟನೇದವನ ಅಂತೇಳಿ ನಾವು ಎಣಿಸ್ಬೇಕು. ಈಗ 30ರಿಂದ ಎಣಿಸ್ರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22. 9ನೇ ಸಂಖ್ಯೆಗೆ ಇದು ಇನ್ನೊಂದು ತುದಿಯಿಂದ ಬಂದಾಗ ಇಲ್ಲಿ ಬರ್ತಾನ. ಹಾಗಾಗಿ 22ನೇ ದವನಾಕನ. ಆದರೆ ಇನ್ನೊಂದು ತುದಿಯಿಂದ ಎಣಿಸಿದಾಗ ಎಷ್ಟನೇ ದವನಾಕನ? 22ನೇ ದವನಾಕನ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಒಳಗೆ ಐತನ ನೋಡ್ರಿ, 22. ಆಪ್ಷನ್ನೇ ನೋಡ್ರಿ, 22 ಕರೆಕ್ಟ್ ಕೊಟ್ಟಾರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ನೇ ರೈಟ್ ಆನ್ಸರ್. ಪ್ರಶ್ನೆ 5. ಪ್ರಶ್ನೆ 5. 15 ಇದು 5ರಿಂದ ಕೊನೆಗೊಳ್ಳುತ್ತದೆ ಹಾಗೂ 5ರಿಂದ ಭಾಗ ಆಗುತ್ತದೆ. ಅದೇ ರೀತಿ 5ರಿಂದ ಕೊನೆಗೊಳ್ಳುವ ಮತ್ತು 5ರಿಂದ ಭಾಗ ಆಗುವ 15ರ ನಂತರ ಬರುವ ಮುಂದಿನ ಸ್ವಾಭಾವಿಕ ಸಂಖ್ಯೆ ಯಾವುದು? ಆಪ್ಷನ್ ಎ 25, ಆಪ್ಷನ್ ಬಿ 20, ಆಪ್ಷನ್ ಸಿ 30, ಆಪ್ಷನ್ ಡಿ 35. ಈಗ 5ರಿಂದ ಕೊನೆಗೊಳ್ಳುವ ಮತ್ತು 5ರಿಂದ ಭಾಗ ಆಗುವ 15ರ ನಂತರ ಬರುವ ಮುಂದಿನ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತೇಳಿ. ಈಗ 5ರಿಂದ ಕೊನೆಗೊಳ್ಬೇಕಂದ್ರೆ 25. ಈಗ 25 ನಂಬರ್ ಐತೆ, ಇದು 5ರಿಂದ ಕೊನೆಗೊಳ್ತತಿ. ಹಾಗಾದ್ರೆ ಇದನ್ನು ಭಾಗನ ಆಗ್ಬೇಕು. 5ರಿಂದ 25 5ರಿಂದ ಭಾಗ ಆಗ್ಬೇಕು. 5 5 25. 5ರಿಂದ ಕೊನೆಗೊಳ್ತತಿ, 5ರಿಂದನೂ ಭಾಗ ಆಕತಿ. ಹೌದಾ? ಈಗ 5 5 25 ಆದ್ರೆ 5 5 ಹೋತು, 2 2 ಹೋತು. ಈಗ 5ರಿಂದ 5 ಕೊನೆಗೊಳ್ತು ಮತ್ತು 5ರಿಂದ ಭಾಗ ಆಗ್ತಾ. ಹಾಗಾದರೆ 25 ಆನ್ಸರ್ ಬಂತು. ಆಪ್ಷನ್ ಎ 25 ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 6. ಈ ಚಿತ್ರದಲ್ಲಿ ಎಷ್ಟು ಅರ್ಧ ವೃತ್ತಗಳಿವೆ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಈಗ ಈ ಚಿತ್ರವನ್ನು ನೋಡ್ರಿ. ಇಲ್ಲಿ ಒಂದು ವೃತ್ತದ ಚಿತ್ರ ಕೊಟ್ಟಾರ. ಇದು ಒಂದು ಭಾಗ, ಇದು ಒಂದು ವೃತ್ತ, ಇದು ಒಂದು ವೃತ್ತ. 2 ಆದವು. 2 ವೃತ್ತ ಆದ್ರೆ ಇದು ಒಂದು ಭಾಗ, ಇದೊಂದು ವೃತ್ತ, ಇದೊಂದು ವೃತ್ತ. ಹಾಗಾಗಿ ಎಷ್ಟುವರೆಗೂ? ಆಪ್ಷನ್ 4 ವೃತ್ತಗಳಾದವು. ಈ ಚಿತ್ರದಲ್ಲಿ ಎಷ್ಟು ಅರ್ಧ ವೃತ್ತಗಳದವು? 4 ಅರ್ಧ ವೃತ್ತಗಳದವು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ 4 ರೈಟ್ ಆನ್ಸರ್. ಪ್ರಶ್ನೆ 7. 4:16 ಸಮಾನುಪಾತ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಅನುಪಾತ ಕೊಟ್ಟಾರ. 5 ಕೊಟ್ಟಾರ. ಈಗ 4 4 4 4 16 ಆದ್ರೆ ಈಗ ಕ್ವಶನ್ ಮಾರ್ಕ್ ಇಲ್ಲಿ ಕೇಳಾರ. 5 × 5 5 5 25 ಆನ್ಸರ್ ಬಂತ. ಇಲ್ಲಿ 25 ಐತಾ? ಹಾಗಾದರೆ ಸರಿಯಾದ ಉತ್ತರ ಇಲ್ಲಿದೆ ನೋಡ್ರಿ. ಆಪ್ಷನ್ ಎ ಒಳಗೆ 5 ಕೊಟ್ಟಾರ. ಹಾಗಾಗಿ 5 ಈಸ್ ಎ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 8. ಕೆಳಗಿನ ಆಕೃತಿಗಳಲ್ಲಿ ಸಂಖ್ಯೆಗಳ ನಡುವೆ ಇರುವ ಸಂಬಂಧದಂತೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರುವ ಸಂಖ್ಯೆ ಯಾವುದು? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 10, ಆಪ್ಷನ್ ಡಿ 8. ಈಗ 3 ತ್ರಿಭುಜ ಆಕೃತಿಗಳನ್ನು ಕೊಟ್ಟಾರ. ಇದ್ರೊಳಗೆ 1ನೇ ತ್ರಿಭುಜದಾಗ 3 4 7 6 ಅಂತ ಕೊಟ್ಟಾರ. 2ನೇ ತ್ರಿಭುಜದೊಳಗೆ 9 5 10 6 ಅಂತ ಕೊಟ್ಟಾರ. 3ನೇ ತ್ರಿಭುಜದಲ್ಲಿ 49 18 33 ಕೊಟ್ಟಾರ. ಇಲ್ಲಿ ನಡುವೆ ಕ್ವಶನ್ ಮಾರ್ಕ್ ಕೊಟ್ಟಾರ. ಹಾಗಾದರೆ ಈ ಕ್ವಶನ್ ಮಾರ್ಕಲ್ಲಿ ಬರುವಂತಹ ಸಂಖ್ಯೆ ಯಾವುದು ಅಂದರೆ ಆಪ್ಷನ್ ಸಿ 10. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ 9. ಸರಣಿ ಚಿತ್ರಗಳ ಉತ್ತರ ಚಿತ್ರಗಳಲ್ಲಿ ಗುರುತಿಸಿ ಉತ್ತರದ ಸಂಖ್ಯೆಯನ್ನು ಕಪ್ಪು ಅಥವಾ ನೀಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ಪಕ್ಕದಲ್ಲಿ ಕೊಟ್ಟಿರುವ ಚೌಕದಲ್ಲಿ ತುಂಬಿರಿ.
ಸಮಸ್ಯೆ ಚಿತ್ರಗಳು ಇಲ್ಲಿ 4 ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗ್ಯಾಪ್ ಇಟ್ಟಾರೆ. ಇಲ್ಲೊಳಗೆ ಯಾವ ತುಂಬಬೇಕು ಉತ್ತರ ಚಿತ್ರ ನೋಡ್ರಿ 4 ಕೊಟ್ಟಾರೆ. ಈಗ ಇಲ್ಲಿ ಒಂದನೇದ್ರೊಳಗೆ ಒಂದು ಬಂದೈತಿ. ಇಲ್ಲಿ ಒಂದನೇದ್ರೊಳಗೆ 1 ಗೆರೆ ಕೊಟ್ಟು 2 ಗೆರೆ ಕೊಟ್ಟಾರೆ. ಇಲ್ಲಿ 2 ಗೆರೆ ಕೊಟ್ಟು 2 ಗೆರೆ ಕೊಟ್ಟಾರೆ. ಇಲ್ಲಿ 2 ಅಡ್ಡಗೆರೆ 2 ಉದ್ದಗೆರೆ ಬಂದವು. ಇಲ್ಲಿ 2 ಉದ್ದಗೆರೆ ಬರಬೇಕು. 1 2 3 ಅಡ್ಡಗೆರೆ ಬರಬೇಕು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ಪ್ರಶ್ನೆ 10. ಮೊದಲನೇ ಜೋಡಿಗೆ ಸಂಬಂಧಿಸಿದಂತೆ ಎರಡನೇ ಜೋಡಿಯ ಉತ್ತರದ ಚಿತ್ರವನ್ನು ಕಂಡುಹಿಡಿಯಿರಿ. ಸಮಸ್ಯೆ ಚಿತ್ರಗಳು 4 ಕೊಟ್ಟಾರ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನಾವೀಗ ಬರಿಬೇಕು ಉತ್ತರನ. ಉತ್ತರ ಚಿತ್ರಗಳು 4 ಅದಾವು. ಇದು ತ್ರಿಭುಜ ನೇರವಾಗೈತಿ. ಈ ತ್ರಿಭುಜ ಏನಾಗೈತಿ ಅಡ್ಡವಾಗೈತಿ. ಇದು ಸ್ಟ್ರೇಟ್ ಐತಿ. ಈಗ ನಾವು ಇದು ಒಂದನೇದು ಆಪ್ಷನ್ ಎ, ಇದು ಕೂಡ ಆಗಲ್ಲ. ಆಪ್ಷನ್ ಬಿ ಇದು ಆಗಲ್ಲ. ಆಪ್ಷನ್ ಸಿ ನೋಡ್ರಿ. ಆಪ್ಷನ್ ಸಿ ಈ ಥರ ಇರೋದನ್ನು ಇದು ರೈಟ್ ಆನ್ಸರ್. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಈಸ್ ಎ ರೈಟ್ ಆನ್ಸರ್. ಈಗ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಥ 10 ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳು ಸಿಕ್ಕಿದವಂತೇಳಿ ಅನ್ಕೊಂತ ಈಗ ಮುಂದಿನದಾಗಿ ಅವಕಾಶ ಮಾಡಿಕೊಡ್ತೇನೆ. ಮುಂದಿನದಾಗಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಏನಿದೆ? ಡಾಗ್ ಬಾರ್ಕ್ಸ್, ಶೀಪ್ ಕ್ವಶನ್ ಮಾರ್ಕ್ ಇದೆ. ಡಾಗ್ಸು ಬೊಗಳುವಂಥದಕ್ಕೆ ಬಾರ್ಕ್ಸ್ ಅಂತಾರೆ. ಅದೇ ರೀತಿ ಶೀಪ್ ಯಾವ ರೀತಿ ಕೂಗತ್ತೆ ಬೊಗಳುತ್ತೆ ಅನ್ನೋದಕ್ಕೆ ಏನಂತಾರೆ ನೋಡ್ರಿ. ಎ ಮ್ಯೂಸ್, ಬಿ ಬಾರ್ಕ್ಸ್, ಸಿ ಮೂಸ್, ಡಿ ಬ್ಲೀಡ್ಸ್ ಅಂತತ್ತಲ್ಲ, ಹಾಗಾಗಿ ಡಿ ಆಪ್ಷನ್ ಕರೆಕ್ಟು. ನೆಕ್ಸ್ಟು, ವಿಚ್ ಈಸ್ ದ ವೈಲ್ಡ್ ಎನಿಮಲ್ ಅಮಾಂಗ್ ದ ಫಾಲೋವಿಂಗ್ ಗಿವನ್ ಆಪ್ಷನ್ಸ್. ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವೈಲ್ಡ್ ಎನಿಮಲ್ ಯಾವುದು ಅಂದರೆ ಕಾಡು ಪ್ರಾಣಿ ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ. ಎ ಶೀಪ್, ಬಿ ಫಾಕ್ಸ್, ಸಿ ಬಫೆಲೋ, ಡಿ ಆಕ್ಸ್. ಆಕ್ಸು, ಬಫೆಲೋ, ಶೀಪ್ ಇವೆಲ್ಲ ಡೊಮೆಸ್ಟಿಕ್ ಎನಿಮಲ್ಸ್. ವೈಲ್ಡ್ ಎನಿಮಲ್ ಫಾಕ್ಸ್. ಹೌದಾ? ಬಿ ಫಾಕ್ಸ್. ಮೂರನೇ ಪ್ರಶ್ನೆ, ಇನ್ ದ ಆಪ್ಷನ್ಸ್ ವಿಚ್ ಒನ್ ಈಸ್ ಟ್ರೂ. ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಒಂದು ಆಪ್ಷನ್ ಮಾತ್ರ ಸರಿಯಾಗಿದೆ ಅಂತೆ. ಅದು ಯಾವುದು ನೋಡೋಣ. ಎ ದಮನ್ ವಾಸ್ ನಾಟ್ ರೆಡಿ ಟು ಡೈ ಫಾರ್ ಹೀಸ್ ಫ್ರೆಂಡ್. ಬಿ ದಮನ್ ಡಿಡ್ ನಾಟ್ ವೆಂಟ್ ಟು ಸೆಟಲ್ ಹೀಸ್ ಫ್ಯಾಮಿಲಿ ಅಫೈರ್ಸ್ ಬಿಫೋರ್ ಹಿ ಡೈಡ್. ಸಿ ದ ಕಿಂಗ್ ವಾಸ್ ನಾಟ್ ಸ್ಯೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್. ಡಿ ಡೈನಾಸಿಸ್ ವಾಸ್ ಕೈಂಡ್ ರೂಲರ್ ಅಂತ ಇದೆ. ಇದರಲ್ಲಿ ಯಾವುದು ಸರಿಯಾದ ವಾಕ್ಯ ಅಂದರೆ ಸಿ ದ ಕಿಂಗ್ ವಾಸ್ ನಾಟ್ ಸ್ಯೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್. ಏನು ಪೈಥಿಯಾಸು ವಾಪಸ್ ಬರಲ್ಲ ಅನ್ನೋ ನಂಬಿಕೆ ರಾಜನಿಗೆ ಇರಲಿಲ್ಲ, ಕಿಂಗ್ಗೆ. ಹೌದಾ? ಹಾಗಾಗಿ ಅದು ಸರಿಯಾಗಿದೆ. ಇವು 3 ಫಾಲ್ಸ್ ಆಗಿದಾವು, ತಪ್ಪಾಗಿದ್ದಾವು. ಹೌದಾ? 4ನೇ ಪ್ರಶ್ನೆ, ಫಾರ್ ವಿಚ್ ಎನಿಮಲ್ಸ್ ಕಾಲ್ಡ್ ಆಸ್ ಬಾಯ್ಸ್ ಇನ್ ದ ಪ್ರೋಸ್ ಲವ್ ಫಾರ್ ಎನಿಮಲ್ಸ್. ಲವ್ ಫಾರ್ ಎನಿಮಲ್ಸ್ ಅನ್ನುವಂತಹ ಪಾಠದಲ್ಲಿ ಬಾಯ್ಸ್ಗೆ ಏನಂತ ಹೇಳಿ ಕರಿತಿದ್ದಾರೆ? ಬಾಯ್ಸ್ಗೆ ಸಮಾನಾರ್ಥಕವಾಗಿ ಯಾವ ಪ್ರಾಣಿಯನ್ನ ಕರಿತಾ ಇದ್ದಾರೆ ಅಂದಾಗ ಎ ಡಾಗ್ಸ್, ಬಿ ಪಿಕಾಕ್ಸ್, ಸಿ ಬರ್ಡ್ಸ್, ಡಿ ಸ್ನೇಕ್ ಅಂತ ಇದೆ. ಏನು ಡಾಗ್ಸ್ ಅನ್ನುವಂಥದ್ದು ಸರಿ ಉತ್ತರ. ನೆಕ್ಸ್ಟು 5ನೇ ಪ್ರಶ್ನೆ. 5ನೇ ಪ್ರಶ್ನೆ ಏನಿದೆ? ದ ಫಸ್ಟ್ ಡೇ ಆಫ್ ದ ವೀಕ್ ಈಸ್ ಡ್ಯಾಶ್ ಅಂತ ಇದೆ. ಅಂದರೆ ವಾರದ ಮೊದಲನೇ ದಿನ ಯಾವುದು? ಎ ಮಂಡೇ, ಬಿ ಟ್ಯೂಸ್ಡೇ, ಸಿ ಸಂಡೇ, ಡಿ ಸಾಟರ್ಡೇ ಅಂತ ಇದೆ. ಮೊದಲನೇ ವಾರ ಯಾವುದು? ಸಂಡೇ. ಹೌದಾ? ಸಿ ಆಪ್ಷನ್. ನೆಕ್ಸ್ಟ್ 6ನೇ ಪ್ರಶ್ನೆ, ಅಮಾಂಗ್ ದ ಗಿವನ್ ಆಪ್ಷನ್ಸ್ ವಿಚ್ ಈಸ್ ದ ಕರೆಕ್ಟ್ ಪೇರ್ ಆಫ್ ಅಪೋಸಿಟ್ ವರ್ಡ್ಸ್ ಅಂತ ಹೇಳಿದ್ದಾರೆ. ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಜೋಡಿಯಾದಂತಹ ಸರಿಯಾದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಎ ಫಸ್ಟ್ ಎಂಡ್, ಬಿ ಆಲ್ವೇಸ್ ಸಮ್ ಟೈಮ್, ಸಿ ನಿಯರ್ ಫಿಯರ್, ಬಿ ಫಿನಿಶ್ ಸ್ಟಾರ್ಟ್. ಸರಿಯಾದಂತಹ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಆಲ್ವೇಸ್ ಮತ್ತು ಸಮ್ ಟೈಮ್, ಯಾವಾಗಲೂ ಮತ್ತು ಕೆಲ ಸಮಯ ಅಂತ ಹೇಳಿ. ಹೌದಾ? ನೆಕ್ಸ್ಟು 7th ಕ್ವಶನ್. ಕಿಂಗ್ ಹ್ಯಾಡ್ ಎ ಬ್ಯೂಟಿಫುಲ್ ಸನ್. ಇಲ್ಲಿ ಕಿಂಗ್ ಹ್ಯಾಡ್ ಎ ಬ್ಯೂಟಿಫುಲ್ ಸನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದ್ರಲ್ಲಿ?
ದ ಅದರ್ ಜೆಂಡರ್ ಆಫ್ ದ ಅಬೋ ಅಂಡರ್ಲೈನ್ಡ್ ವರ್ಡ್ಸ್ ರೆಸ್ಪೆಕ್ಟಿವ್ಲಿ ಆರ್ ಅಂತ ಹೇಳಿದ್ದಾರೆ. ನೀವು ರೆಸ್ಪೆಕ್ಟಿವ್ ಆದಂತಹ ಜೆಂಡರನ್ನು ಚೇಂಜ್ ಮಾಡ್ಬೇಕು. ಇಲ್ಲಿ ಕಿಂಗು ಮತ್ತು ಸನ್ದು ಜೆಂಡರ್ ಚೇಂಜ್ ಮಾಡಬೇಕು. ಹೌದಾ? ಇವೆರಡು ಕಿಂಗು ಮತ್ತು ಸನ್ನು ಮಸ್ಕುಲೈನ್ ಜೆಂಡರಲ್ಲಿ ಇದ್ದವು. ನೀವು ಅವನ್ನ ಫೆಮಿನೈನ್ ಜೆಂಡರ್ಗೆ ಮಾಡಬೇಕು. ಆಪ್ಷನ್ಗಳನ್ನು ನೋಡ್ರಿ. ಎ ಮದರ್ ಡಾಟರ್, ಕಿಂಗಿಗೆ ಮದರ್ ಬರಲ್ಲ, ಸನ್ಗೆ ಡಾಟರ್ ಬರುತ್ತಾ. ಬಿ ಸನ್ ಡಾಟರ್ ಅಲ್ಲ, ಸಿ ಕ್ವೀನ್ ಡಾಟರ್, ಕಿಂಗ್ಗೆ ಕ್ವೀನ್, ಸನ್ಗೆ ಡಾಟರ್. ಇದು ಕರೆಕ್ಟ್ ಇದೆ. ಡಿ ಆಪ್ಷನ್ ಒಂದು ನೋಡ್ಬಿಡೋಣ. ಡಿ ಫಾದರ್ ಡಾಟರ್ ಅಲ್ಲ. ಹೌದಾ? ಹಾಗಾಗಿ ಉತ್ತರ ಏನು? ಸಿ ಕಿಂಗ್ಗೆ ಕ್ವೀನ್, ಸನ್ಗೆ ಡಾಟರ್. ನೆಕ್ಸ್ಟ್ 8ನೇ ಪ್ರಶ್ನೆ. ದೇರ್ ಆರ್ ಡ್ಯಾಶ್ ಡೇಸ್ ಇನ್ ಎ ವೀಕ್. ವಾರದಲ್ಲಿ ಎಷ್ಟು ದಿನಗಳು ಅಂತ ಹೇಳಿ ಕೇಳ್ತಿದ್ದಾರೆ. ವಾರಕ್ಕೆ ಎಷ್ಟು ದಿನಗಳು? ವಾರಕ್ಕೆ ಎಷ್ಟು ದಿನಗಳು? ಆಪ್ಷನ್ಗಳನ್ನು ನೋಡ್ರಿ. ಎ 8, ಬಿ 7, ಸಿ 6, ಡಿ 9. ಆಪ್ಷನ್ ಬಿ 7, ವಾರಕ್ಕೆ 7 ದಿನಗಳು. ಹೌದಾ? ನೆಕ್ಸ್ಟ್ 9 ಕ್ವಶನ್. ಫಾರ್ ವಾಟ್ ಡಿಡ್ ಬೋತ್ ದಮನ್ ಆ್ಯಂಡ್ ಪೈಥಿಯಾಸ್ ಆರ್ಗ್ಯೂ ಓವರ್. ದಮನ್ ಮತ್ತು ಪೈಥಿಯಾಸ್ನ ಆರ್ಗ್ಯೂನ ನಂತರ ಏನಾಗತ್ತೆ ಅಂದಾಗ ನೋಡ್ರಿ. ಎ ಫಾರ್ ಹ್ಯಾಂಗಿಂಗ್ ಬೋತ್ ಆಫ್ ದೆಮ್, ಬಿ ಫಾರ್ ನಾಟ್ ಹ್ಯಾಂಗಿಂಗ್ ದೆಮ್, ಸಿ ಫಾರ್ ರಿಲೀಸಿಂಗ್ ದೆಮ್, ಡಿ ಫಾರ್ ಹ್ಯಾಂಗಿಂಗ್ ಎನಿ ಒನ್ ಆಫ್ ದೆಮ್ ಅಂತ ಇದೆ. ಇದರಲ್ಲಿ ಆನ್ಸರ್ ಯಾವುದು ಅಂದಾಗ ಫಾರ್ ಹ್ಯಾಂಗಿಂಗ್ ಎನಿ ಒನ್ ಆಫ್ ದೆಮ್. ಹೌದಾ? ನೆಕ್ಸ್ಟ್ 10ನೇ ಪ್ರಶ್ನೆ. ವಾಟ್ ಈಸ್ ದ ಮೂಡ್ ಆಫ್ ದ ಸ್ಪೀಕರ್ ಅಂತ ಕೇಳಿದ್ದಾರೆ. ವಿ ಹ್ಯಾವ್ ಬೀನ್ ಇನ್ ದ ಫಾರೆಸ್ಟ್ ಫಾರ್ ಸಚ್ ಎ ಲಾಂಗ್ ಟೈಮ್, ವೈ ಡೋಂಟ್ ವಿ ರೆಸ್ಟ್ ಫಾರ್ ಎ ವೈಲ್ ಅಂತ ಇದೆ. ಹಾಗಿದ್ದಾಗ ಆನ್ಸರ್ ಏನಾಗುತ್ತೆ? ಈಗ ಕಾಡಿನಲ್ಲಿ ನೀವು ಹೋಗ್ತಾ ಇರುವಾಗ, ಹೌದಾ, ಲಾಂಗ್ ಟೈಮ್ ನೀವು ನಡೀತಾ ಹೋದಾಗ ನಿಮಗೆ ರೆಸ್ಟ್ ಸಿಗಲ್ಲ. ಏನಾಗುತ್ತೆ ಆಗಿದ್ದಾಗ ಅಂದಾಗ ಎ ಟಯರ್ಡ್, ಬಿ ಬೋರ್ಡ್, ಸಿ ಸ್ಯಾಡ್, ಡಿ ಹ್ಯಾಪಿ ಅಂತ ಇದೆ. ಟಯರ್ ಸುಸ್ತಾಗತ್ತೆ. ಹೌದಾ? ಹಾಗಾಗಿ ನೆಕ್ಸ್ಟ್ 11ನೇ ಪ್ರಶ್ನೆ. ಕರೆಕ್ಟ್ ವರ್ಡ್ ಟು ಕಂಪ್ಲೀಟ್ ದ ಎನಾಲಜಿ ಈಸ್ ಅಂತ ಕೇಳಿದ್ದಾರೆ. ನೋಡ್ರಿ ಏನಿದೆ. ನೋಸ್ ಸ್ಮೆಲ್. ನೋಸು ಸ್ಮೆಲ್ಲನ್ನು, ವಾಸನೆಯನ್ನು ಗ್ರಹಿಸುತ್ತೆ. ಐಸ್ ಕ್ವಶನ್ ಮಾರ್ಕ್ ಇದೆ. ಐಸ್ ಏನು ಮಾಡುತ್ತೆ? ಹಿಯರ್ ಕೇಳತ್ತಾ? ನೋ. ಬಿ ವರ್ಕ್ ಇದೆ, ಕೆಲಸ ಮಾಡತ್ತಾ? ನೋ. ಸಿ ಅಂತ ಇದೆ, ಅಂದರೆ ನೋಡೋದು. ಹೌದಾ? ಕಣ್ಣು ನೋಡ್ಲಿಕ್ಕೆ ಹೆಲ್ಪ್ ಇದೆ, ಹೌದಿಲ್ಲ? ಹಾಗಾಗಿ ಇಲ್ಲಿ ಏನು ಬರುತ್ತಾ? ಸಿ ಬರುತ್ತಾ. ಡಿ ಬೈಟ್ ಅಲ್ಲ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು 12ನೇ ಪ್ರಶ್ನೆ ಏನಿದೆ. ಐ ಅಪ್ರಿಷಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ ಆ್ಯಂಡ್ ಬರ್ಡ್ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನಿದೆ? ದ ಪ್ಲೂರಲ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್ ರೆಸ್ಪೆಕ್ಟಿವ್ಲಿ ಆರ್ ಅಂತ ಕೇಳಿದ್ದಾರೆ. ಇಲ್ಲಿರುವಂತಹ ಸಿಂಗುಲರ್ಸ್ಗೆ ನೀವೇನು ಮಾಡಬೇಕು? ಪ್ಲೂರಲ್ ಫಾರ್ಮಲ್ಲಿ ಬರಿಬೇಕು. ಅಂದಾಗ ಆಯ್ಕೆಗಳನ್ನು ನೋಡ್ರಿ, ಆಪ್ಷನ್ಗಳನ್ನು. ವಿ ಎನಿಮಲ್ ಬರ್ಡ್ಸ್ ಅಂತ ಇದೆ. ಆಯ್ಗೆ ವಿ ಏನೋ ಬಂತು, ಆದರೆ ಎನಿಮಲ್ಲೇ ಇಟ್ಟಿದ್ದಾರೆ, ಹಾಗಾಗಿ ಇದು ತಪ್ಪು. ಬಿ ವಿ ಎನಿಮಲ್ಸ್ ಬರ್ಡ್ ಅಂತ ಇದೆ. ಆಯ್ಗೆ ವಿ ಕರೆಕ್ಟು, ಎನಿಮಲ್ಗೆ ಎನಿಮಲ್ಸ್ ಕರೆಕ್ಟು, ಬರ್ಡ್ಗೆ ಬರ್ಡೇ ಇಟ್ಟಿರೋದ್ರಿಂದ ಇದು ಪ್ಲೂರಲ್ ಫಾರ್ಮ್ ಆಗಲ್ಲ. ಹೌದಾ? ನೆಕ್ಸ್ಟು ಆಯ್ಗೆ ಇದೆ, ಇದು ಸಹ ಪ್ಲೂರಲ್ ಫಾರ್ಮ್ ಆಗಲ್ಲ. ಡಿ ಆಯ್ಗೆ ವಿ ಇದೆ, ಎನಿಮಲ್ಗೆ ಎನಿಮಲ್ಸ್ ಇದೆ, ಬರ್ಡ್ಗೆ ಬರ್ಡ್ಸ್ ಇದೆ, ಹಾಗಾಗಿ ಡಿ ಆಪ್ಷನ್ ಕರೆಕ್ಟು. ನೆಕ್ಸ್ಟು 13ನೇ ಪ್ರಶ್ನೆ. 13ನೇ ಪ್ರಶ್ನೆ ಏನಿದೆ? ಅಮಾಂಗ್ ದ ಗಿವನ್ ಸ್ಟೇಟ್ಮೆಂಟ್ಸ್ ವಿಚ್ ಒನ್ ಈಸ್ ಫಾಲ್ಸ್. ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳಲ್ಲಿ ಒಂದು ತಪ್ಪಾಗಿದೆ ಅಂತ ಹೇಳ್ತಿದ್ದಾರೆ. ಯಾವ ಆಯ್ಕೆ ತಪ್ಪಾಗಿದೆ? ಎ ದ ಕಿಂಗ್ ವಾಸ್ ಶ್ಯೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್, ಬಿ ದಮನ್ ಆ್ಯಂಡ್ ಪೈಥಿಯಾಸ್ ವೇರ್ ಲವರ್ಸ್ ಆಫ್ ಟ್ರೂತ್ಸ್, ಡಿ ಸಿ ದಮನ್ ವಾಂಟೆಡ್ ಟು ಸೀಮ್ ಹೀಸ್ ಫ್ಯಾಮಿಲಿ ಅಫೈರ್ಸ್ ಬಿಫೋರ್ ಹಿ ಡೈಡ್ ಅಂತ ಇದೆ. ಡಿ ದಮನ್ ವಾಸ್ ರೆಡಿ ಟು ಡೈ ಫಾರ್ ಹೀಸ್ ಫ್ರೆಂಡ್ ಅಂತ ಇದೆ. ಇದರಲ್ಲಿ ತಪ್ಪಾದಂತಹ ವಾಕ್ಯ ಯಾವುದು ಅಂದಾಗ ದ ಕಿಂಗ್ ವಾಸ್ ಶ್ಯೂರ್ ದಟ್ ಪೈಥಿಯಾಸ್ ವುಡ್ ರಿಟರ್ನ್. ಅವನಿಗೆ ನಂಬಿಕೆ ಇತ್ತು ಅವನು ವಾಪಸ್ ಬರ್ತಾನಂತ ಇರಲಿಲ್ಲ. ಇಲ್ಲಿ ಏನಾಗಬೇಕಿತ್ತು? ನಾಟ್ ಅನ್ನೋದು ಆಗಬೇಕಿತ್ತು. ಹಾಗಾಗಿ ಇದು ವಾಕ್ಯ ತಪ್ಪಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಶಿ ಟುಕ್ ಹರ್ ಪೆನ್. ಶಿ ಟುಕ್ ಹರ್ ಪೆನ್ ಅಂತ ಇದೆ. ಪ್ರಶ್ನೆ ಏನಿದೆ ಇದರಲ್ಲಿ? ದ ರೆಸ್ಪೆಕ್ಟಿವ್ ಕರೆಕ್ಟ್ ಆರ್ಡರ್ ಆಫ್ ಅದರ್ ಜೆಂಡರ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್, ಈ ವರ್ಡ್ಸ್ ಅವರ್ ಅಂತ ಹೇಳ್ತಿದ್ದಾರೆ. ಹೌದಾ?
ಇದನ್ನು ನೀವು ಜೆಂಡರ್ನ ಚೇಂಜ್ ಮಾಡಿದಾಗ ಏನಾಗುತ್ತೆ, ಶ್ರೀಗೆ ಹಿ, ಹರ್ಗೆ ಹರ್ರೆ ಇದೆ, ಇದು ತಪ್ಪು. ಶ್ರೀಗೆ ಹಿ ಇದೆ, ಹರ್ಗೆ ಹೀಸ್ ಇದೆ, ಇದು ರೈಟ್. ಜೆಂಡರ್ ಚೇಂಜ್ ಆಯಿತು, ಅವನು ಅವಳು, ಹೌದಾ? ಹಾಗಾಗಿ ನೆಕ್ಸ್ಟು ಸಿ, ಹೀಸ್ ಹರು ಅಲ್ಲ, ಶಿ ಹೀಸು ಅಲ್ಲ. ಆಪ್ಷನ್ ಬಿ ಕರೆಕ್ಟು. ನೆಕ್ಸ್ಟು 15ನೇ ಪ್ರಶ್ನೆ. ವಾಟ್ ಕೈಂಡ್ ಆಫ್ ಎ ಬಾಯ್ ವಾಸ್ ದ ಬಿಸಿನೆಸ್ ಮ್ಯಾನ್ಸ್ ಸನ್ ಇನ್ ದ ಪ್ರೋಸ್ ಡಿಗ್ನಿಟಿ ಆಫ್ ಲೇಬರ್ ಅಂತ ಇದೆ, ಹೌದಾ? ಅಂದರೆ ಬಿಸ್ನೆಸ್ ಮ್ಯಾನ್ನ ಮಗ ಎಂಥ ಮಗನಾಗಿದ್ದ ಅನ್ನೋದಕ್ಕೆ ಆಯ್ಕೆಗಳನ್ನು ನೋಡ್ರಿ. ಎ ಲೇಜಿ, ಬಿ ಲೇಬರಸ್, ಸಿ ಹಾರ್ಡ್ ವರ್ಕರ್, ಡಿ ಕ್ಲೆವರ್ ಅಂತ ಇದೆ. ಸೋಮಾರಿಯಾಗಿದ್ದ ಅವನು, ಹಾಗಾಗಿ ಎ ಲೇಜಿ ಅನ್ನುವಂಥದ್ದು ಕರೆಕ್ಟು. ನೆಕ್ಸ್ಟ್ 16ನೇ ಪ್ರಶ್ನೆ. ರಾಧಾ ಬೈಸ್ ವೆಜ್ ಡ್ಯಾಶ್ ಟೀ ಡ್ಯಾಶ್ ಬೆಲ್ಸ್ ಬ್ಲೇಸ್ ಇನ್ ದ ಮಾರ್ಕೆಟ್ ಅಂತ ಇದೆ. ಇಲ್ಲಿ ಬಿಟ್ಟು ಹೋಗಿರುವಂತಹ ಸ್ಪೆಲ್ಲಿಂಗನ್ನು ನೀವು ತುಂಬಬೇಕು. ಆಯ್ಕೆಗಳನ್ನು ನೋಡ್ರಿ. ಇ ಎ, ಬಿ ಸಿ ಎ, ಸಿ ಆ ಇ, ಡಿ ಇ ಐ ಅಂತ ಇದೆ. ಇಲ್ಲಿ ಅದು ಏನಾಗಬೇಕು, ವೆಜಿಟೇಬಲ್ಸ್ ಅನ್ನುವಂಥದ್ದು ಆಗಬೇಕು. ಹಾಗಾಗಿ ಯಾವ ಆಯ್ಕೆ ಸರಿಯಾಗಿದೆ ಇಲ್ಲಿ ಅಂದಾಗ ಎ ವೆಜಿಟೇಬಲ್, ವಿ ಇ ಜಿ ಇ ಟಿ ಎ ಬಿ ಎಲ್ ಇ ಎಸ್, ವೆಜಿಟೇಬಲ್ಸ್, ಹೌದಾ? ನೆಕ್ಸ್ಟ್ 17ನೇ ಪ್ರಶ್ನೆ. ದ ಕರೆಕ್ಟ್ ರೈಮಿಂಗ್ ವರ್ಡ್ಸ್ ಪೇರ್ ಇನ್ ದ ಗಿವನ್ ರೈಮ್. ಕೊಟ್ಟಿರುವಂತಹ ರೈಮ್ನಲ್ಲಿ ಸರಿಯಾದಂತಹ ರೈಮಿಂಗ್ ವರ್ಡ್ಸನ್ನು ಹೇಳ್ರಿ ಅಂತ ಹೇಳ್ತಿದ್ದಾರೆ. ರೈಮ್ ಏನಿದೆ, ದಟ್ ವಿಶಸ್ ಕ್ಯಾನ್ ಅಟೈನ್, ವಿ ಹ್ಯಾವ್ ಗಾಟ್ ಟು ವರ್ಕ್ ಟು ಗೇನ್ ಅಂತ ಇದೆ, ಹೌದಾ? ಆಪ್ಷನ್ಗಳನ್ನು ನೋಡ್ರಿ. ಅಟೈನ್, ಗೇನ್, ಬಿ ದಟ್ ವರ್ಕ್, ಕ್ಯಾನ್ ದಟ್, ಗಾಟ್ ಟು ಅಲ್ಲ. ಅಟೈನ್, ಗೇನ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 18ನೇ ಪ್ರಶ್ನೆ. ದ ಸಿಂಪಲ್ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ರೈಟ್ ಈಸ್. ರೈಟ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿದೆ. ರೈಟ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಇದನ್ನು ನೀವು ಪಾಸ್ಟ್ ಟೆನ್ಸ್ಗೆ ಮಾಡ್ರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಪಾಸ್ಟ್ ಟೆನ್ಸ್ಗೆ ಮಾಡಿದಾಗ ಏನಾಗುತ್ತೆ, ಆಯ್ಕೆಗಳನ್ನು ನೋಡ್ರಿ. ರೋಟ್, ಬಿ ರೈಟಿಂಗ್, ಸಿ ರೈಟ್ಸ್, ಡಿ ರೈಟೆಡ್ ಅಂತ ಇದೆ. ರೈಟ್ ಪ್ರೆಸೆಂಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್ ಏನಾಗುತ್ತೆ, ರೋಟ್. ಫ್ಯೂಚರ್ ಟೆನ್ಸ್ ರಿಟರ್ನ್. ಹಾಗಾಗಿ ಇಲ್ಲಿ ಆನ್ಸರ್ ಏನು, ರೋಟ್ ಅನ್ನುವಂಥದ್ದು ಸರಿ, ಎ ಆಪ್ಷನ್. ನೆಕ್ಸ್ಟ್ 19ನೇ ಪ್ರಶ್ನೆ. ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ದ ವರ್ಡ್ ಅಂತ ಇದೆ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸರಿಯಾದಂತಹ ಅಕ್ಷರಗಳನ್ನು ಹೊಂದಿದ ಶಬ್ದ ಅಂತ ಹೇಳಿ. ಎ ಅನೌನ್ಸ್, ಬಿ ಅನೌನ್ಸೆ, ಸಿ ಅನೋನೌಸ್, ಡಿ ಅನೌನ್ಸ್ ಅಂತ ಇದೆ. ಇದರಲ್ಲಿ ಯಾವ ಆಯ್ಕೆ ಸರಿ ಅಂದಾಗ ನೋಡ್ರಿ, ANNOUNCE ಅಂದರೆ ಡಿ ಆಪ್ಷನ್ ಕರೆಕ್ಟ್ ಇದೆ, ಹೌದಾ? ನೆಕ್ಸ್ಟು 20ನೇ ಪ್ರಶ್ನೆ. ಅಮಾಂಗ್ ದ ಗಿವನ್ ಆಪ್ಷನ್ಸ್ ವಿಚ್ ಒನ್ ಈಸ್ ಕರೆಕ್ಟ್. ಕೆಳಗೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಒಂದು ಕರೆಕ್ಟ್ ಇದೆ, ಹೌದಾ? ಶಾರ್ಟ್ ಫಾರ್ಮ್ ಮತ್ತು ಫುಲ್ ಫಾರ್ಮಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಆಯ್ಕೆಗಳನ್ನು ನೋಡ್ರಿ, ಹೌದಾ? ವೇರಂಟ್, ವೆರ್ ನಾಟ್, ಬಿ ವೆರ್ ನಾಟ್, OT ಅಂತ ಇದೆ, ಇವೆರಡು ತಪ್ಪು, ಹೌದಾ? ಸಿ ವೆರೆಂಟ್, ವೇರ್ ನಾಟ್ ಅಂತ ಇರೋದಕ್ಕೆ ಇಲ್ಲಿ ಇ ಅನ್ನು ಹಾರಿಸೇ ಬಿಟ್ಟಾರೆ, ಹಾಗಾಗಿ ಇದು ತಪ್ಪು. ಡಿ ನೋಡ್ರಿ, ವೆರೆಂಟ್, VERENOT, ಶಾರ್ಟ್ ಫಾರ್ಮಲ್ಲಿ WEREN'(ST) ಅಂತ ಬರುತ್ತೆ. ಹಾಗಾಗಿ ಡಿ ಆಪ್ಷನ್ ಕರೆಕ್ಟು, ಹೌದಾ? ಇಂಗ್ಲಿಷ್ನ 20 ಪ್ರಶ್ನೆಗಳು ಮುಗಿದ ನಂತರ ಈಗ ನಾವು ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಪರಿಸರ ಅಧ್ಯಯನದಲ್ಲಿ ಮೊದಲನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಯಾವುದು ಸಾಹಸ ಕ್ರೀಡೆ ಆಗಿದೆ? ಸಾಹಸ ಕ್ರೀಡೆ ಯಾವುದು ಅಂತ ಕೇಳಿದ್ದಾರೆ. ಎ ಯೋಗಾಭ್ಯಾಸ, ಬಿ ಸೈಕಲ್ ತುಳಿಯುವುದು, ಸಿ ಈಜುವುದು, ಡಿ ಪರ್ವತಾರೋಹಣ. ಸಾಹಸ ಕ್ರೀಡೆ ಯಾವುದು? ಪರ್ವತಾರೋಹಣ. ಈಜುವುದು, ಯೋಗಾಭ್ಯಾಸ, ಸೈಕಲ್ ತುಳಿಯುವುದು ಇವು ಮನರಂಜನೆಗೆ ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಡ್ತೇವೆ. ಸಾಹಸ ಕ್ರೀಡೆ ಅಂದರೆ ಪರ್ವತಾರೋಹಣ. ನೆಕ್ಸ್ಟ್ 2ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಕೃಷಿಯೇತರ ಚಟುವಟಿಕೆ ಯಾವುದು? ಕೃಷಿಯೇತರ ಅಂದರೆ ಕೃಷಿಗೆ ಸಂಬಂಧಿಸದೇ ಇರುವಂತಹ ಚಟುವಟಿಕೆ ಯಾವುದು? ಎ ನೆಲ ಉಳುಮೆ ಮಾಡುವುದು ಕೃಷಿಗೆ ಸಂಬಂಧಿಸಿದೆ,
ಕುಂಬಾರಿಕೆ ಇದು ಕೃಷಿಗೆ ಸಂಬಂಧಿಸಿಲ್ಲ. ಸಿ ಬೆಳೆಗಳನ್ನು ಕಟಾವು ಮಾಡುವುದು ಕೃಷಿಗೆ ಸಂಬಂಧಿಸಿದೆ. ಡಿ ಬೆಳೆಗಳಿಗೆ ಔಷಧಿ ಸಿಂಪಡಿಸುವುದು ಕೃಷಿಗೆ ಸಂಬಂಧಿಸಿದ್ದು. ಹಾಗಾಗಿ ಕೃಷಿಯೇತರ ಚಟುವಟಿಕೆ ಯಾವುದಿದ್ರಲ್ಲಿ ಅಂದ್ರೆ ಬಿ ಕುಂಬಾರಿಕೆ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟು 3ನೇ ಪ್ರಶ್ನೆ. ಪತ್ರ ಹರಿತ್ತನ್ನು ಒಳಗೊಂಡಿರುವ ಸಸ್ಯದ ಭಾಗ ಯಾವುದು? ಪತ್ರ ಹರಿತ್ತನ್ನು ಒಳಗೊಂಡಿರುವಂತಹ ಸಸ್ಯದ ಭಾಗ ಅಂದಾಗ ಎ ಕಾಂಡ, ಬಿ ಬೇರುಗಳು, ಸಿ ಹಸಿರು ಎಲೆಗಳು, ಡಿ ತೊಗಟೆ ಅಂತ ಇದೆ. ಪತ್ರ ಹರಿತ್ತನ್ನು ಒಳಗೊಂಡಿರುವಂಥದ್ದು ಅದರ ಕಾರ್ಯ ನಡೆಯುವಂಥದ್ದು ಎಲ್ಲಿ ಅಂದ್ರೆ ಹಸಿರು ಎಲೆಗಳಲ್ಲಿ. ಹಾಗಾಗಿ ಸಿ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ 4ನೇ ಪ್ರಶ್ನೆ. ವಂಶವೃಕ್ಷದಲ್ಲಿ ಅಣ್ಣ ತಮ್ಮ ಇವರನ್ನು ಸೂಚಿಸಲು ಬಳಸುವ ಚಿಹ್ನೆ ಯಾವುದು? ಚಿಹ್ನೆಗಳನ್ನು ನೋಡ್ರಿ, 4 ಚಿಹ್ನೆಗಳನ್ನು. ಹೌದಾ? ನೋಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತಂದೆ ತಾಯಿಗಳನ್ನು ಕೊಟ್ಟಿಲ್ಲ, ಅವರಿಂದ ಜನಿಸಿದಂತಹ ಮಕ್ಕಳನ್ನು ಕೊಟ್ಟಿದ್ದಾರೆ. ಇದು ಅಣ್ಣ, ಇದು ತಮ್ಮ. ಗಂಡು ಮಕ್ಕಳಿಗೆ ಇಲ್ಲಿ ನಿಮಗೆ ಚೌಕ್ ಬಾಕ್ಸ್ ಅಂತ ಅರ್ಥ ಇದೆ, ವೃತ್ತ ಅಂದರೆ ಹೆಣ್ಮಕ್ಳು. ಹಾಗಾಗಿ ಎ ಆಪ್ಷನ್ ಕರೆಕ್ಟ್ ಇದೆ. ಇನ್ನು ಉಳಿದ ಆಪ್ಷನ್ಗಳನ್ನು ನೋಡ್ರಿ. ಇದು ಅಕ್ಕ ತಮ್ಮ ಆಗತ್ತೆ, ಇದು ತಾಯಿ ಮಗಳಾಗತ್ತೆ, ಇದು ಅಕ್ಕ ತಂಗಿ ಆಗತ್ತೆ. ಅವ್ರು ಕೇಳಿರೋದು ಅಣ್ಣ ತಮ್ಮ ಆಗಿರೋದ್ರಿಂದ ಎ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ 5ನೇ ಪ್ರಶ್ನೆ. ವಾಯುವಿನ ಘಟಕಗಳಲ್ಲಿ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಮಿಶ್ರಣ ಶೇಕಡ ಎಷ್ಟು ಪ್ರಮಾಣದಲ್ಲಿದೆ ಅಂದಾಗ ನಿಮಗೆ ಹಿಂದಿನ 2 ಕ್ವಶನ್ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ತೋರಿಸಿದ್ದೇನೆ. ಹೌದಾ? ಹೋದ್ಸಲಿ ನೈಟ್ರೋಜನ್ ಎಂದು ಕೇಳಿದ್ರು, ಈಗ ನೀರಾವಿ, ಜಡ ಅನಿಲಗಳು ಮತ್ತು ಧೂಳಿನ ಕಣಗಳ ಬಗ್ಗೆ ಕೇಳಿದ್ದಾರೆ. ಹೌದಾ? ಇದು ನೈಟ್ರೋಜನ್ 78% ಅಂತ ಅಂದರೆ 21 ಆಕ್ಸಿಜನ್. ಹೌದಾ? ಕಾರ್ಬನ್ ಡೈಆಕ್ಸೈಡು 0.04 ಅಂತ ಬರುತ್ತೆ. ಇಲ್ಲಿ ನೀರಾವಿ, ಜಡ ಅನಿಲಗಳದು ಅಂದಾಗ 0.96 ಅನ್ನುವಂಥದ್ದು ಸರಿ. ಹಾಗಾಗಿ ಡಿ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನಿದೆ? ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನು ಅಪ್ಪಿಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನ ತಡೆಗಟ್ಟಿದಕ್ಕೋಸ್ಕರ ಅಪ್ಪಿಕೋ ಚಳವಳಿಯನ್ನ ಯಾರು ಪ್ರಾರಂಭಿಸಿದರು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನ ನೋಡ್ರಿ. ಮೇದ್ ಪಾಟ್ಕರ್, ಬಿ ಸುಂದರ್ಲಾಲ್ ಬಹುಗುಣ್, ಸಿ ಪಾಂಡುರಂಗ ಹೆಗಡೆ, ಡಿ ಸಾಲು ಮರದ ತಿಮ್ಮಕ್ಕ ಅಂತ ಇದೆ. ಉತ್ತರ ಏನು? ಸಿ ಪಾಂಡುರಂಗ ಹೆಗಡೆ ಅವರು ಅಪ್ಪಿಕೋ ಚಳವಳಿಯನ್ನ ಪ್ರಾರಂಭಿಸಿದರು. ನೆಕ್ಸ್ಟು 7ನೇ ಪ್ರಶ್ನೆ. ಘನ ಸ್ಥಿತಿಯು ಕೆಲವು ವಸ್ತುಗಳಿಗೆ ಉಷ್ಣವನ್ನು ನೀಡಿದಾಗ ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ತಂಪು ಮಾಡಿದಾಗ ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗುವುದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಎ ಸಾಂದ್ರತೆ, ಬಿ ಒತ್ತಡ, ಸಿ ಪ್ಲವನತೆ, ಡಿ ಉತ್ಪನ್ನನ. ಘನದಿಂದ ಅನಿಲಕ್ಕೆ, ಅನಿಲದಿಂದ ಘನಕ್ಕೆ ಬದಲಾಗುವುದನ್ನು ನಾವು ಉತ್ಪತನ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಸಿರಿಧಾನ್ಯ ಆಹಾರ ಪದಾರ್ಥಗಳಾವುವು ಅಂತ ಕೇಳಿದ್ದಾರೆ. ಸಿರಿಧಾನ್ಯ ಪದಾರ್ಥಗಳು ಯಾವ್ಯಾವು? ಶೇಂಗಾ, ಕ್ಯಾರೆಟ್, ಗೋಧಿ ಅಲ್ಲ. ತೊಗರಿ, ಹೆಸರು, ಮೆಂತೆ ಅಲ್ಲ. ನೆಕ್ಸ್ಟು ಸಿ ಸಜ್ಜೆ, ಸಾಮೆ, ಬರಗು ಇವು ಸಿರಿಧಾನ್ಯ ಆಹಾರ ಪದಾರ್ಥಗಳು. ಮತ್ತೆ ರಿಪೀಟ್, ಹೆಸರು, ತೊಗರಿ, ಮೆಂತೆ ಕೊಟ್ಟಿದ್ದಾರೆ. ಹಾಗಾಗಿ ಉತ್ತರ ಏನು? ಸಜ್ಜೆ, ಸಾಮೆ, ಬರಗು ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ. ಒಂದೇ ಕೃಷಿ ಭೂಮಿಯಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎನ್ನುತ್ತಾರೆ. ಕೃಷಿ ಭೂಮಿಯಲ್ಲಿ ವರ್ಷವೊಂದಕ್ಕೆ, ಒಂದು ವರ್ಷದಲ್ಲಿ 2-3 ಬೆಳೆಗಳನ್ನು ಬೆಳೆಯೋದಕ್ಕೆ ಏನಂತ ಹೇಳಿ ಕರೀತಾರೆ ಅಂದಾಗ ಎ ಸಾಂದ್ರ ಬೇಸಾಯ, ಬಿ ಮಿಶ್ರ ಬೇಸಾಯ, ಸಿ ತೋಟಗಾರಿಕೆ, ಡಿ ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ. ವರ್ಷಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವಂತಹ ಒಂದು ಭೂಮಿಗೆ ನಾವೇನಂತ ಕರಿತೀವಿ? ಸಾಂದ್ರ ಬೇಸಾಯ ಅಂತ ಹೇಳಿ ಕರಿತೀವಿ. ಹಲವಾರು ಪೀಕ್ಗಳನ್ನು ತೆಗೆಯುವಂಥದ್ದು. ಹೌದಾ? 10ನೇ ಪ್ರಶ್ನೆ. 10ನೇ ಪ್ರಶ್ನೆ ಏನಿದೆ? ಸಕ್ಕರೆಯು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂಬ ಧಾತುಗಳಿಂದಾಗಿದೆ. ಹಾಗಾದರೆ ಸಕ್ಕರೆಯು ಯಾವ ಲಕ್ಷಣಗಳನ್ನೊಳಗೊಂಡಿರುತ್ತದೆ? ಸಕ್ಕರೆ ಕಾರ್ಬನ್ನು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎಂಬ ಧಾತುಗಳಿಂದ ಆಗಿದೆ. ಹಾಗಾದರೆ
ಸಕ್ಕರೆಯು ಯಾವ ಲಕ್ಷಣಗಳನ್ನೊಳಗೊಂಡಿದೆ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಎ ಕಾರ್ಬನ್ನಿನ ಲಕ್ಷಣಗಳನ್ನೊಳಗೊಂಡಿದೆ, ಬಿ ಆಕ್ಸಿಜನ್ನ ಲಕ್ಷಣಗಳನ್ನೊಳಗೊಂಡಿದೆ, ಸಿ ಹೈಡ್ರೋಜನ್ನಿನ ಲಕ್ಷಣಗಳನ್ನೊಳಗೊಂಡಿದೆ, ಡಿ ಮೇಲಿನ ಯಾವುದೂ ಅಲ್ಲ. ಇದರಲ್ಲಿ ಕಾರ್ಬನ್ನೂ ಇದೆ, ಹೈಡ್ರೋಜನ್ನೂ ಇದೆ, ಆಕ್ಸಿಜನ್ ಎಂಬ ಧಾತುಗಳಿಂದ ಇದು ಆಗಿದೆ ಅಂದಾಗ ಇದು ಯಾವ ಲಕ್ಷಣಗಳನ್ನು ಒಳಗೊಂಡಿಲ್ಲ, ಮೂರರ ಮಿಶ್ರಣ ಆಗಿರೋದ್ರಿಂದ ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟು 11ನೇ ಪ್ರಶ್ನೆ. 11ನೇ ಪ್ರಶ್ನೆ ಏನಿದೆ, ಚಿತ್ರವು ದ್ರವ್ಯದ ಯಾವ ಸ್ಥಿತಿಯನ್ನು ಸೂಚಿಸುತ್ತದೆ? ಈ ಚಿತ್ರ ದ್ರವ್ಯದ ಯಾವ ಸ್ಥಿತಿಯನ್ನು ಸೂಚಿಸುತ್ತದೆ? ಘನನೋ, ದ್ರವನೋ, ಅನಿಲನೋ, ಯಾವುದೂ ಅಲ್ಲೋ ಅಂತ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದು ದ್ರವವನ್ನು ಸೂಚಿಸ್ತತಿ. ಹೇಗೆ ದ್ರವವನ್ನು ಸೂಚಿಸ್ತತಿ ಅಂದಾಗ ನೋಡ್ರಿ, ಘನ ಅಂದರೆ ಅಲ್ಲಿರುವಂತಹ ವಸ್ತುಗಳು ಅಥವಾ ಅಣುಗಳು ಒತ್ತೊತ್ತಾಗಿ ಇರಬೇಕು. ಒಂಚೂರು ಜಾಗ ಇಲ್ದೇನೆ ಈ ರೀತಿ ಒತ್ತೊತ್ತಾಗಿದ್ರೆ ಅದು ಘನ. ಹೌದಾ? ಇಲ್ಲಿ ಬಿಡಿ ಬಿಡಿ ಆಗಿದವು, ಇದು ದ್ರವ. ಅನಿಲದ್ದು ನೋಡೋಣ. ಅನಿಲದ್ದು ಅಂದರೆ ಬಹಳ ವಿರಳವಾಗಿರ್ತವೆ, ಇಲ್ಲಿ ದೂರ ದೂರ, ಅಲ್ಲೊಂದು ಇಲ್ಲೊಂದು. ಹಾಗಾಗಿ ಇದು ಯಾವ ಸ್ಥಿತಿಯನ್ನು ಸೂಚಿಸ್ತತಿ ಅಂದ್ರೆ ದ್ರವ ಸ್ಥಿತಿಯನ್ನು ಸೂಚಿಸುತ್ತದೆ. ನೆಕ್ಸ್ಟು 12ನೇ ಪ್ರಶ್ನೆ. ಯಾವ ಗ್ರಹವು ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಕಡಿಮೆ ಅವಧಿಯನ್ನು ಯಾವುದು ಸುತ್ತುತ್ತತಿ ಕಡಿಮೆ ಅವಧಿಯಲ್ಲಿ ಸೂರ್ಯನನ್ನ ಅಂದಾಗ ಎ ಬುಧ, ಬಿ ಶುಕ್ರ, ಸಿ ಶನಿ, ಡಿ ಗುರು. ಹೌದಾ? ಭೂಮಿಯನ್ನ ಬಹಳ ಕಡಿಮೆ ಅವಧಿಯಲ್ಲಿ ಸುತ್ತುವಂತಹ ಗ್ರಹ ಯಾವುದು ಅಂದ್ರೆ ಬುಧ ಗ್ರಹ. ಹೌದಾ? ನೆಕ್ಸ್ಟ್ 13ನೇ ಪ್ರಶ್ನೆ. ನಮ್ಮ ಅಂಗೈಗಳನ್ನು ಒಂದಕ್ಕೊಂದು ಹಲವು ಬಾರಿ ಉಜ್ಜಿದಾಗ ಉಂಟಾಗುವ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ನೀವು ಚಳಿಯಾದಾಗ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ಮುಖದ ಮೇಲೆ ಕೈಯಾಡಿಸ್ಕೋಬಹುದು, ಅಥವಾ ನಿಮ್ಮ ದೇಹದಲ್ಲಿರುವಂತಹ ಶೀತವನ್ನ ಅಥವಾ ಚಳಿಯನ್ನ ಬಿಡಿಸ್ಲಿಕ್ಕೆ ನೀವು ಕೈಯನ್ನ ಉಜ್ಜುತ್ತೀರಿ. ಅವಾಗ ನಿಮಗೆ ಬಿಸಿಯಾದಂತಹ ಒಂದು ಅನುಭವವಾಗುತ್ತೆ. ಹಾಗಾಗಿ ಇಲ್ಲಿ ಉಂಟಾಗುವ ಶಕ್ತಿ ಯಾವುದು ಅಂದಾಗ ಆಯ್ಕೆಗಳನ್ನ ನೋಡ್ರಿ. ಜೈವಿಕ ಶಕ್ತಿ, ಬಿ ಚಲನಾ ಶಕ್ತಿ, ಸಿ ಪವನ ಶಕ್ತಿ, ಡಿ ಉಷ್ಣ ಶಕ್ತಿ. ಏನು ಉಷ್ಣ, ಬಿಸಿ ಅನ್ನೋದಕ್ಕೆ ಉಷ್ಣ ಅಂತ ಹೇಳ್ತೀವಿ. ಹಾಗಾಗಿ ಉಷ್ಣ ಶಕ್ತಿ ಏನಾಗುತ್ತೆ, ಉಂಟಾಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ. 14ನೇ ಪ್ರಶ್ನೆ ಏನಿದೆ, ಭಾರತವು ಸಂಪೂರ್ಣವಾಗಿ ಭೂಮಿಯ ಯಾವ ಗೋಳಾರ್ಧಗಳಲ್ಲಿದೆ? ಭಾರತ ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಅಂದಾಗ ಆಯ್ಕೆಗಳನ್ನು ನೋಡ್ರಿ. ಎ ಪೂರ್ವ ಮತ್ತು ದಕ್ಷಿಣ, ಬಿ ಉತ್ತರ ಮತ್ತು ಪೂರ್ವ, ಸಿ ಪಶ್ಚಿಮ ಮತ್ತು ಉತ್ತರ, ಡಿ ಪಶ್ಚಿಮ ಮತ್ತು ದಕ್ಷಿಣ ಅಂತ ಇದೆ. ನಮ್ಮ ಭಾರತ ಸಂಪೂರ್ಣವಾಗಿ ಭೂಮಿಯ ಯಾವ ಗೋಳಾರ್ಧದಲ್ಲೈತಿ ಅಂದ್ರೆ ಬಿ ಆಪ್ಷನ್ ಉತ್ತರ ಮತ್ತು ಪೂರ್ವದ ಕಡೆ ನಮ್ಮ ಭಾರತ ಇದೆ ಅನ್ನುವಂಥ ಅರ್ಥ. ನೆಕ್ಸ್ಟ್ 15ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಸಸ್ಯ ಜೀವನ ಚಕ್ರದ ಸರಿಯಾದ ಕ್ರಮವನ್ನ ಗುರುತಿಸಿ. ಈಗ ನೀವು ಒಂದು ಸಸಿ ಬೆಳಿಲಿಕ್ಕೆ ಯಾವ ಯಾವ ರೀತಿ ಹಂತಗಳು ಬೇಕು ಅನ್ನೋದನ್ನ ನೀವು ನೋಡ್ತಾ ಹೋಗ್ರಿ. ಕೆಳಗೆ ಕೊಟ್ಟಿದ್ದಾರೆ. ಹೌದಾ? ಮೊದಲನೇದಾಗಿ ಬೀಜದ ನಂತರ ಸಸ್ಯ ಬೆಳೆದ ನಂತರ ಹೂವು, ಹೂವಿಂದ ಕಾಯಿ, ಕಾಯಿಯಿಂದ ಹಣ್ಣು. ಇದು ಮೊದಲನೇದ್ದು. ಉತ್ತರನೂ ಸರಿ ಇದೆ. ಹೌದಾ? ನೀವು ಏನಾದರೂ ಒಂದು ಬೀಜವನ್ನು ನೆಟ್ಟಿದಾಗ ಮಾತ್ರ ಸಸ್ಯ ಬೆಳಿಲಿಕ್ಕೆ ಸಾಧ್ಯ. ಸಸ್ಯದಿಂದ ನಾವು ಹೂವನ್ನ ಪಡಿಲಿಕ್ಕೆ ಸಾಧ್ಯ. ಹೂವಿನಿಂದ ಅದು ಕಾಯಿ ಆಗ್ಲಿಕ್ಕೆ ಸಾಧ್ಯ. ಕಾಯಿ ಇದ್ದಂಥದ್ದು ಹಣ್ಣು ಆಗ್ಲಿಕ್ಕೆ ಸಾಧ್ಯ. ಆಮೇಲೆ ನಮ್ಮ ಬಳಕೆಗೆ ಅದು ಉಪಯೋಗ ಆಗತ್ತೆ. ಹಾಗಾಗಿ ಎ ಆಪ್ಷನ್ ಕರೆಕ್ಟ್ ಇದೆ. ಇನ್ನೂ 3 ಆಪ್ಷನ್ಗಳನ್ನು ನೋಡೋಣ. ಬಿ ಸಸ್ಯ, ಹೂವಾದ ಮೇಲೆ ಬೀಜ, ಕಾಯಿ, ಹಣ್ಣನ್ನ ಕೊಟ್ಟಿದ್ದಾರೆ. ಇದು ತಪ್ಪು. ಬೀಜನೇ ಬಿತ್ತಲಿಲ್ಲ ಅಂದ್ರೆ ಸಸ್ಯ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸಿ ಆಪ್ಷನ್ ಮೊದಲಿಗೆ ಹೂವು ಕೊಟ್ಟು ಆಮೇಲೆ ಸಸ್ಯ, ಹೂವಾದ್ಮೇಲೆ ಸಸ್ಯ ಬೆಳೆಯಕ್ಕೆ ಸಾಧ್ಯನಾ? ಇಲ್ಲ. ಸಸ್ಯ ಬೆಳೆದ್ರೆ ಅದರ ಹೂ ಬಿಡ್ತಾವು. ಹೌದಾ? ಹಾಗಾಗಿ ಡಿ ನೇರವಾಗಿ ಹಣ್ಣನ್ನು ಕೊಟ್ಟು ಬಿಟ್ಟಾರ. ಹಾಗಾಗಿ ಇದು ಸಹ ತಪ್ಪು. ಎ ಆಪ್ಷನ್ ಕರೆಕ್ಟು. ನೆಕ್ಸ್ಟ್ 16ನೇ ಪ್ರಶ್ನೆ. ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವರಾಶಿಗೆ ಆಸರೆಯಾಗುವೆ, ನಾನು ಯಾರು ಅಂತ ಹೇಳಿ ಕೊಟ್ಟಿದ್ದಾರೆ. ನನ್ನ ಮೇಲೆ ನೀನಿದೆಯಾ ಅಂದ್ರೆ ನಾವೆಲ್ಲರೂ ಏನಿದ್ದೀವಿ ಅದ್ರ ಮೇಲಿದ್ದಾವೆಂತೆ. ಸಸ್ಯ ಬೆಳೆಯೋಕ್ಕೂ ಅದು ಸಹಾಯವಾಗುತ್ತಂತೆ. ಜೀವರಾಶಿಗಳಿಗೆ ಅದು ಆಸರೆಯಾಗಿದೆ ಅಂತೆ. ಹಾಗಾದ್ರೆ ಅದು ಏನು?
ಎ ಮರ, ನಾವಂತೂ ಮರದ ಮೇಲೆ ವಾಸ ಮಾಡಲ್ಲ, ಹಾಗಾಗಿ ಅದು ಅಲ್ಲ. ವಾಯು, ನಾವು ವಾಯುವಿನ ಮೇಲೆ ಇಲ್ಲ, ನಮ್ಮ ಸುತ್ತಮುತ್ತಲು ವಾಯು ಇದೆ, ವಾಯುವಿನ ಮೇಲೆ ನಾವಿಲ್ಲ, ಹೌದಾ? ನಂತರ ಭೂಮಿ, ನಾವು ಭೂಮಿ ಮೇಲೆ ಇದ್ದೀವಿ, ಸಸ್ಯಗಳು ಬೆಳೆಯೋಕ್ಕೂ ಭೂಮಿ ಬೇಕು, ಜೀವರಾಶಿಗಳು ವಾಸ ಮಾಡಲಿಕ್ಕೂ ಭೂಮಿ ಬೇಕು, ಹೌದಾ? ಹಾಗಾಗಿ ಬಿ ಆಪ್ಷನ್ ಕರೆಕ್ಟು. ಡಿ ಏನಿದೆ, ನೀರಿದೆ, ನೀರಲ್ಲಿ ನಾವು ವಾಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಕೇವಲ ಜಲಚರ ಪ್ರಾಣಿಗಳು ಮಾತ್ರ ವಾಸ ಮಾಡಲಿಕ್ಕೆ ಸಾಧ್ಯ, ಹೌದಾ? ನೆಕ್ಸ್ಟ್ 17ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ವಾಯುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ವಾಯುವಿನ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಎ ವಾಯು ಚಲಿಸುವುದಿಲ್ಲ, ವಾಯು ಚಲಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ, ವಾಯು ಚಲಿಸುತ್ತದೆ. ಬಿ ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುತ್ತದೆ, ಈ ಹೇಳಿಕೆ ಸರಿಯಾಗಿದೆ. ಸಿ ವಾಯು ಸ್ಥಳವನ್ನು ಆಕ್ರಮಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ, ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ. ವಾಯುವಿಗೆ ತೂಕವಿಲ್ಲ ಅಂತ ಕೊಟ್ಟಿದ್ದಾರೆ, ಇಲ್ಲ, ವಾಯುವಿಗೆ ತೂಕ ಇದೆ. ಹಾಗಾಗಿ ವಾಯುವಿನ ಬಗ್ಗೆ ಯಾವ ಹೇಳಿಕೆ ಸರಿ ಇದೆ ಅಂದರೆ ವಸ್ತುಗಳು ಉರಿಯಲು ವಾಯು ಸಹಾಯ ಮಾಡುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ. ತೆಂಗು ಮತ್ತು ಅಡಿಕೆ ಬೆಳೆಗಳು ಹೆಚ್ಚಾಗಿ ಕಂಡುಬರುವ ನಮ್ಮ ರಾಜ್ಯದ ಜಿಲ್ಲೆಗಳೆಂದರೆ ಎ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ. ಬಿ ಬಳ್ಳಾರಿ, ರಾಯಚೂರು ಹಾಗೂ ಕೊಪ್ಪಳ. ಸಿ ಚಿತ್ರದುರ್ಗ, ಕೋಲಾರ ಹಾಗೂ ಮಂಡ್ಯ. ಡಿ ಚಾಮರಾಜನಗರ, ಮೈಸೂರು ಹಾಗೂ ರಾಮನಗರ ಅಂತ ಇದೆ. ಅಡಿಕೆ ಮತ್ತು ತೆಂಗು ನಮ್ಮ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವು ಅಂದರೆ ಎ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಗಳಲ್ಲಿ ನಾವು ಹೆಚ್ಚಾಗಿ ತೆಂಗು ಮತ್ತು ಅಡಿಕೆ ಬೆಳೆಗಳನ್ನು ಕಾಣಬಹುದು. ನೆಕ್ಸ್ಟ್ 19ನೇ ಪ್ರಶ್ನೆ. ಆಯ್ಕೆಗಳಲ್ಲಿ ಯಾವ ವಸ್ತುಗಳು ನೀರಿನಲ್ಲಿ ಕರಗುವುದಿಲ್ಲ? ನೀರಿನಲ್ಲಿ ಕರಗದೇ ಇರುವಂತಹ ವಸ್ತುಗಳು ಯಾವ್ಯಾವು? ಆಯ್ಕೆಗಳನ್ನು ನೋಡ್ರಿ. ಎ ಉಪ್ಪು ಮತ್ತು ಹಾಲು, ನೀರಿನಲ್ಲಿ ಇದು ಕರಗುತ್ತೆ, ಮಿಶ್ರಣ ಆಗತ್ತೆ. ಬಿ ಸೀಮೆ ಎಣ್ಣೆ ಮತ್ತು ಇದ್ದಿಲು ಪುಡಿ, ಇವು ಏನು ಕರಗಲ್ಲ, ಇವು, ಹೌದಾ? ಇವು ತಮ್ಮ ಗುಣವನ್ನು ಬಿಟ್ಟುಕೊಡಲ್ಲ. ನೆಕ್ಸ್ಟ್ ಸಿ ಮತ್ತು ಕಲ್ಲು ಸಕ್ಕರೆ ಕರಗ್ತವು. ಡಿ ಅರಿಶಿನ ಪುಡಿ ಮತ್ತು ಮೊಸರು ಸಹ ನೀರಿನಲ್ಲಿ ಕರಗ್ತವು, ಆದರೆ ಸೀಮೆ ಎಣ್ಣೆ ಮತ್ತು ಇದ್ದಿಲ ಪುಡಿ ನೀರಿನಲ್ಲಿ ಕರಗುವುದಿಲ್ಲ. ನೆಕ್ಸ್ಟ್ 20ನೇ ಪ್ರಶ್ನೆ. ಅಕ್ಷಾಂಶಗಳ ವಿಸ್ತರಣೆಯ ಪ್ರಕಾರ ಭಾರತ ದೇಶವು ಯಾವ ಅಕ್ಷಾಂಶಗಳ ಮಧ್ಯೆ ಬರುತ್ತದೆ? ಅಕ್ಷಾಂಶಗಳ ವಿಸ್ತರಣೆ ಪ್ರಕಾರ ನಮ್ಮ ಭಾರತ ಯಾವ ಅಕ್ಷಾಂಶಗಳ ಮಧ್ಯೆ ಬರುತ್ತದೆ ಅಂತ ಕೇಳ್ತಿದ್ದಾರೆ. ಎ 8 ಡಿಗ್ರಿ ಪೂರ್ವ ಮತ್ತು 37 ಡಿಗ್ರಿ ಪೂರ್ವ ಅಂತ ಇದೆ. ಬಿ 8 ಡಿಗ್ರಿ ಪಶ್ಚಿಮ ಮತ್ತು 37 ಡಿಗ್ರಿ ಪಶ್ಚಿಮ ಅಂತ ಇದೆ. ಸಿ 8 ಡಿಗ್ರಿ ದಕ್ಷಿಣ ಮತ್ತು 37 ಡಿಗ್ರಿ ದಕ್ಷಿಣ ಅಂತ ಇದೆ. ಡಿ 8 ಡಿಗ್ರಿ ಉತ್ತರ ಮತ್ತು 37 ಡಿಗ್ರಿ ಉತ್ತರ ಅಂತ ಇದೆ. ಇದರಲ್ಲಿ ನಮ್ಮ ಭಾರತ ಯಾವ ಅಕ್ಷಾಂಶಗಳ ಮಧ್ಯೆ ಇದೆಯಪ್ಪ ಅಂದ್ರೆ 8 ಡಿಗ್ರಿ ಉತ್ತರ ಮತ್ತು 37 ಡಿಗ್ರಿ ಉತ್ತರ. ಡಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್, ಹೌದಾ? ಇಲ್ಲಿಗೆ ಪರಿಸರ ಅಧ್ಯಯನದ 20 ಪ್ರಶ್ನೆಗಳಿಗೂ ಉತ್ತರಗಳನ್ನು ಹೇಳಲಾಯಿತು. ಮುಂದಿನದಾಗಿ ಗಣಿತ ಮತ್ತು ಜನರಲ್ ನಾಲೆಡ್ಜನ್ನು ಗೀತಾ ಮಿಸ್ ಅವರು ತಿಳಿಸಿ ಕೊಡ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ಗಣಿತದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಗಣಿತದ ಪ್ರಶ್ನೆ ಪತ್ರಿಕೆಯಲ್ಲಿ 20 ಪ್ರಶ್ನೆಗಳಿದ್ದಾವೆ. ಅವು 20 ಪ್ರಶ್ನೆಗಳನ್ನು ಸವಿವರವಾಗಿ ಬಿಡಿಸ್ತಾ ಹೋಗೋಣ. ಮೊದಲನೇ ಕ್ವಶನ್ 54,551 ಪ್ಲಸ್ 41,354 ಅಂತ ಇದೆ. ಈ ಮೇಲಿನ ಸಂಖ್ಯೆಗಳ ಮೊತ್ತವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ರಿ 95,000, ಆಪ್ಷನ್ಸ್ ಬಿ ನೋಡ್ರಿ 94,000, ಆಪ್ಷನ್ ಸಿ ನೋಡ್ರಿ 96,000, ಅದೇ ರೀತಿಯಾಗಿ ಆಪ್ಷನ್ಸ್ ಡಿ 97,000 ಇದೆ. ಇದನ್ನ ನಾವು ಏನು ಮಾಡಬೇಕಪ್ಪ, ಇವಾಗ ಎರಡನ್ನು ಸೇರಿಸಿ ಮೊತ್ತ ಮಾಡ್ಕೋಬೇಕು. ಎಷ್ಟು? 54,051, ಅದೇ ರೀತಿಯಾಗಿ 41,354. ಇದನ್ನ ಇವಾಗ 2 ಕೂಡಿಸ್ಬೇಕು. ಎಷ್ಟಾಯ್ತಪ್ಪ? ಅಲ್ಲಿಗೆ 5 ಆಯಿತು. 1, 4,
5 ಆಯಿತು. 5 5 10 ಒಂದು ಕ್ಯಾರಿ ಕೊಟ್ವಿ, ಇಲ್ಲಿ 0 ಬರೆದ್ವಿ. 5 3 8 ಒಂದು ಕ್ಯಾರಿ ಕೊಟ್ಟು ಸೇರಿಸಿದ್ರೆ 9 ಆಯ್ತು ಅಲ್ಕಿಗೆ. 4 1 5 ಆಯಿತು. ಹೌದಾ? 5 4 ಎಷ್ಟು? 9. ಟೋಟಲಾಗಿ ಎಷ್ಟಾಯಿತು? 95,905 ಆಯಿತು. ಹಾಗಾದರೆ ಇಲ್ಲೇ ಏನಕ್ಕೆ ಹೇಳಿದ್ದಾರೆ, ಇಲ್ಲಿ ಕ್ವಶನ್ನ 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಬಿಡಿ 10 100 1000 ಅಂದರೆ ಇದು ಬಿಡಿ ಸ್ಥಾನದಲ್ಲಿ ಏನಿದೆಪ್ಪ ಅಂದರೆ 5. ಅದೇ ರೀತಿಯಾಗಿ ಬಿಡಿ 10 100 1000 1000 ಸ್ಥಾನದಲ್ಲಿ ಎಷ್ಟಿದೆ? ಇಲ್ಲಿ 5 ಇದೆ. 1000 ಸ್ಥಾನದಲ್ಲಿ 5 ಇದ್ರೆ ಏನು ಮಾಡ್ಕೋಬೇಕು ನಾವು? +1 ಆ್ಯಡ್ ಮಾಡ್ಕೋಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇವಾಗ ಆನ್ಸರ್ ಎಷ್ಟಾಗುತ್ತೆ? 96,000 ಆಗುತ್ತೆ. ಆನ್ಸರ್ ಎಷ್ಟಾಗುತ್ತೆ? +1 ಆ್ಯಡ್ ಮಾಡ್ಕೊಂಡಾಗ 96,000 ಆಗುತ್ತೆ. ಎರಡನೇ ಕ್ವಶನ್, 1 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಆಪ್ಷನ್ಸ್ ಎ 400 ಸೆಂಟಿಮೀಟರ್, ಆಪ್ಷನ್ಸ್ ಬಿ 300 ಸೆಂಟಿಮೀಟರ್, ಆಪ್ಷನ್ ಸಿ 200 ಸೆಂಟಿಮೀಟರ್, ಆಪ್ಷನ್ ಡಿ 100 ಸೆಂಟಿಮೀಟರ್. ಅಂದರೆ 1 ಮೀಟರ್ಗೆ ಎಷ್ಟಪ್ಪ? 100 ಸೆಂಟಿಮೀಟರ್. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಡಿ ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ಚಿತ್ರದಲ್ಲಿ ಬಣ್ಣ ಹಾಕಿದ ಭಿನ್ನರಾಶಿಯ ರೂಪ ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. 1/4, ಆಪ್ಷನ್ಸ್ ಬಿ 2/4, ಆಪ್ಷನ್ ಸಿ 3/4, ಆಪ್ಷನ್ ಡಿ 5/4 ಅಂತ ಇದೆ. ಅಂದ್ರೆ ಇಲ್ಲಿ ಆಕೃತಿ ನೋಡ್ರಿ, ಏನು ಈ ವೃತ್ತ ನೋಡ್ರಿ, ಈ ವೃತ್ತ ನೋಡಿದ್ರೆ 1 2 3 4 ಅಂದರೆ 4 ಭಾಗದಲ್ಲಿ ಏನು ಮಾಡಿದ್ರು ಅವರು? 2 ಭಾಗಕ್ಕೆ ಮಾತ್ರ ಬಣ್ಣ ಹಾಕಿದ್ರು. ಹಾಗಾದ್ರೆ ಆನ್ಸರ್ ಯಾವುದಪ್ಪ? 2/4. 2/4 ಅನ್ನೋದು ಸರಿಯಾದ ಆಯ್ಕೆ. 2/4 ಅನ್ನೋದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಇದು ಬ್ರಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬ್ರಾಕೆಟ್ 17 ಕಿಲೋಮೀಟರ್ .650 ಮೀಟರ್ ಅಂತ ಕೇಳಿದ್ದಾರೆ. ಅಲ್ಲಿಂದ 12 ಕಿಲೋಮೀಟರ್ ಮತ್ತು 425 ಮೀಟರನ್ನು ಕಳೆದಾಗ ಏನು ಬರುವುದು ಅಂತ ಕೇಳಿದ್ದಾರೆ. ಇಲ್ಲಿ ಏನು ಮಾಡ್ಕೋಬೇಕಪ್ಪ ನಾವು ಇವಾಗ ಅಂತಂದರೆ 17 ಕಿಲೋಮೀಟರ್ ಮತ್ತು 650 ಮೀಟರ್ನಿಂದ 12 ಕಿಲೋಮೀಟರ್ ಮತ್ತು 425 ಮೀಟರನ್ನು ಏನು ಮಾಡಬೇಕು? ಕಳ್ಕೋಬೇಕು. ಇಲ್ಲಿ ಆಪ್ಷನ್ಸ್ ನೋಡಿಬಿಡೋಣ. 5 ಮೀಟರ್ 224 ಮೀಟರ್. ಅದೇ ರೀತಿಯಾಗಿ ಬಿ ಆಪ್ಷನ್ಸ್ 5 ಮೀಟರ್ 225 ಮೀಟರ್. ಸಿ ಆಪ್ಷನ್ಸ್ 5 ಮೀಟರ್ 226 ಮೀಟರ್. ಅದೇ ರೀತಿಯಾಗಿ ಡಿ ಆಪ್ಷನ್ಸ್ 5 ಮೀಟರ್ 227 ಮೀಟರ್ ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿಬಿಡೋಣ. 17 650. ಇಲ್ಲೇನು ಮಾಡ್ಬೇಕಪ್ಪ? ಕಿಲೋಮೀಟರ್ ಕೆಳಗೆ ಕಿಲೋಮೀಟ್ರೇ ಬರ್ಕೋಬೇಕು, ಮೀಟರ್ ಕೆಳಗೆ ಮೀಟರನ್ನೇ ಬರ್ಕೋಬೇಕು. ಹೌದಾ? 0ರಲ್ಲಿ 5 ಹೋಗಲ್ಲ, ಕ್ಯಾರಿ ತಗೊಂಡ್ವಿ, ಅಲ್ಲಿ 10 ಆಯ್ತು. 10ರಾಗ 5 ಹೋದರೆ 5 ಉಳಿತು. ಹೌದಾ? ಅದೇ ರೀತಿಯಾಗಿ ಇಲ್ಲಿ ಪಕ್ಕದ ಮನೆಗೆ ಒಂದು ಕ್ಯಾರಿ ಕೊಟ್ಟಿರ್ತೀವಿ, ಅದನ್ನು ನಾವು ಇಲ್ಲಿ ಲೆಸ್ ಮಾಡ್ಕೋಬೋದು. ಇಲ್ಲಿ 4 ಉಳಿತು ಇವಾಗ. ಹೌದಾ? 4ರಲ್ಲಿ 2 ಹೊತ್ತಂದ್ರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ನೆಕ್ಸ್ಟ್ 6ರಾಗ 4 ಹೋದರೆ 2 ಉಳಿಯುತ್ತೆ. 7ರಲ್ಲಿ 2 ಹೋದರೆ 5 ಉಳಿಯುತ್ತೆ. 1ರಲ್ಲಿ 1 ಹೋದರೆ 0 ಉಳಿಯುತ್ತೆ. ಹಾಗಾದರೆ ಏನಪ್ಪ ಇಲ್ಲಿ? 5 ಮೀಟರ್ ಮತ್ತು 225 ಮೀಟರ್. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಬಿ ಅನ್ನೋದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 5,
ಕೊಟ್ಟಿರುವ ಆಯತದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿ ಒಂದು ಆಯತ ಕೊಟ್ಟಿದ್ದಾನೆ, ಇದರ ಸುತ್ತಳತೆ ಎಷ್ಟು ಅಂತ ಕೇಳ್ತಿದ್ದಾನೆ. ಈ ಆಯತ ಕೊಟ್ಟಿದ್ದಾನಲ್ವಾ, ಇದರ ಸುತ್ತಳತೆ ಎಷ್ಟು ನೋಡ್ಬಿಡೋಣ ಇವಾಗ. ಇದ್ರ ಸುತ್ತಳತೆ ಎಷ್ಟು ಅಂತ ಇದಕ್ಕೆ ಎ ಅಂತ ಕೊಟ್ಕೊಳ್ಳೋಣ. ಎ ಬಿ ಅಥವಾ ಎ ಬಿ ಸಿ ಡಿ. ಹೌದಾ? ಇಲ್ಲಿ 6 ಇದೆ ಅಂದರೆ ಇಲ್ಲಿ 6 ಬರುತ್ತೆ, ಇಲ್ಲಿ 4 ಇದೆ ಅಂದರೆ ಇಲ್ಲಿ 4 ಬರುತ್ತೆ. ಎ ಬಿ ಎಷ್ಟಿದೆಪ್ಪ? 6 ಇದೆ. ಪ್ಲಸ್ ಎ ಸಿ ಎಷ್ಟಿದೆ? 4 ಇದೆ. ಪ್ಲಸ್ ಸಿ ಡಿ ಎಷ್ಟಿದೆ? 6 ಇದೆ. ಪ್ಲಸ್ ಡಿ ಬಿ ಎಷ್ಟಿದೆ? 4 ಇದೆ. ಟೋಟಲಾಗಿ ಕೂಡಿಸ್ಬಿಡ್ರಿ. ಎಷ್ಟಾಗುತ್ತಿದೆ ಇವಾಗ? 20 ಆಗುತ್ತೆ. ಸರಿಯಾದ ಆನ್ಸರ್ ಎಷ್ಟು? 20. ಸರಿಯಾದ ಆನ್ಸರು 20. ಯಾವ ಆಪ್ಷನ್ ಐತೆ ಅಂದರೆ ಸಿ ಆಪ್ಷನ್ಸ್ ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಕ್ವಶನ್. ಒಂದು ಸಮತಲಾಕೃತಿಯು ಆಕ್ರಮಿಸುವ ಒಟ್ಟು ಸ್ಥಳವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. ವಿಸ್ತೀರ್ಣ, ಆಪ್ಷನ್ಸ್ ಬಿ ಸುತ್ತಳತೆ, ಆಪ್ಷನ್ ಸಿ ಗಾತ್ರ, ಆಪ್ಷನ್ ಡಿ ಅಗಲ ಅಂತ ಕೇಳಿದೆ. ಅಂದರೆ ಒಂದು ಸಮತಲ ಆಕ್ರಮಿಸುವ ಏನು ಆಕ್ರಮಿಸಿರ್ತೈತಪ್ಪ ಅಂತಂದರೆ ವಿಸ್ತೀರ್ಣ. ಆಪ್ಷನ್ ಸಿ ಏನದು ಸರಿಯಾದ ಉತ್ತರ. ಅಂದರೆ ಒಂದು ಸಮತಲವಾದ ಆಕೃತಿ ಏನು ಇದನ್ನು ಮಾಡಿರ್ತೈತಪ್ಪ, ಸ್ಥಳವನ್ನು ಏನೆಂದು ಕರಿತೀವಿ ಅಂತಂದರೆ ವಿಸ್ತೀರ್ಣ ಅಂತೇಳಿ ಕರಿತೀವಿ. ಏಳನೇ ಕ್ವಶನ್. ಕೆಳಗೆ ಕೊಟ್ಟಿರುವ ಯಾವ ಸಂಖ್ಯೆಯ ಪ್ರತಿಬಿಂಬ ಮೂಲ ಸಂಖ್ಯೆಯಂತೆ ಇರುತ್ತದೆ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. 918, 310, 1608, ಆಮೇಲೆ ಡಿ ಆಪ್ಷನ್ಸು 80,888. ಅಂದರೆ ಇದನ್ನೇನಪ್ಪ ಅಂದರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಯು ಅಂದರೆ ಪ್ರತಿಬಿಂಬ ಹಿಡಿದಾಗ ಕೂಡ ಅದೇ ಯಾವ ಥರ ಇದೆ ಸಂಖ್ಯೆ ಅದೇ ಥರ ಕಾಣಿಸುತ್ತೆ ಅಂತಂದರೆ ಸರಿಯಾದ ಉತ್ತರ ಯಾವುದು? ಇದು 9 ಎ ಆಪ್ಷನ್ಸ್ ಐತಿ, ಇದು ಬರಲ್ಲ. ಯಾಕಪ್ಪ ಅಂದರೆ ಇದು 9 ಉಲ್ಟಾ ಆಗಿಬಿಡುತ್ತೆ. ಹಾಗಾದರೆ ಇದು ರಾಂಗ್ ಆಗುತ್ತೆ. 3 ಕೂಡ 3 ಕೂಡ ಉಲ್ಟಾ ಹಿಡಿದ ಪ್ರತಿಬಿಂಬ ಉಲ್ಟಾನೇ ಬರುತ್ತೆ. ಅದೇ ರೀತಿ 6 ಕೂಡ ಇದು ಏನು ಪ್ರತಿಬಿಂಬ ನೋಡಿದ್ರೆ ಇದು ಸಿನೂ ಬರಲ್ಲ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ? ಡಿ ಅನ್ನೋದು ಸರಿಯಾದ ಆಯ್ಕೆ. ಕ್ವಶನ್ ನಂಬರ್ 8. 3, 1, 4, 7 ಮತ್ತು 9 ಈ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ಗರಿಷ್ಠ 5 ಸಂಖ್ಯೆ ಯಾವುದು ಅಂತ ಕೇಳಿದರೆ ಇಲ್ಲೊಂದು ಕಂಡೀಷನ್ ಹಾಕಿಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಯಾವುದೇ ಅಂಕಿ ಪುನರಾವರ್ತನೆ ಆಗಬಾರದು. ಈ ಅಂಕಿಗಳಿದಾವಲ್ಲ ಇವನ್ನ ಕೂಡಿಸ್ಬಿಟ್ಟು ನಾವು ಏನು ಮಾಡಬೇಕೀಗ? ಒಂದು ಸಂಖ್ಯೆ ಮಾಡ್ಕೋಬೇಕು. ಅದು ಯಾವ ಸಂಖ್ಯೆ? ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ ಮಾಡಬೇಕು. ಆದರೆ ಇವು ಯಾವ ಸಂಖ್ಯೆ ಮತ್ತೆ ರಿಪೀಟೆಡ್ ಆಗಂಗಿಲ್ಲ. ಒಂದು ಸರಿ ಬಂದಿರೋದು ಮತ್ತೊಂದು ಸರಿ ಬರೋಂಗಿಲ್ಲ. ಆ ರೀತಿಯಾಗಿ ಇವನು 1, 2, 3, 4, 5 ಸಂಖ್ಯೆಯನ್ನು ಉಪಯೋಗಿಸ್ಕೊಂಡು ಒಂದು ಸಂಖ್ಯೆಯನ್ನು ಮಾಡ್ಬೋದು. ಹಾಗಾದರೆ ಯಾವುದು? ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. 97,431, ಬಿ ಆಪ್ಷನ್ಸ್ 97,413, ಸಿ ಆಪ್ಷನ್ಸ್ 97,134, ಡಿ ಆಪ್ಷನ್ಸ್ 97,134. ಹಾಗಾದರೆ ಇಲ್ಲಿ ನೋಡ್ರಿ ಸರಿಯಾದ ಉತ್ತರ ಎ ಏನಪ್ಪ ಅಂದರೆ 97,431. ಗರಿಷ್ಠ 5 ಸಂಖ್ಯೆಗಳ ಇದನ್ನು ಒಂದು 5 ಅಂಕಿಗಳನ್ನು ಒಂದು ಗರಿಷ್ಠ ಸಂಖ್ಯೆಯಾಗಿ ಮಾಡಿದಾಗ ಏನಾಗುತ್ತಪ್ಪ? ಅದು ಮೊತ್ತ 97,431. ಇಲ್ಲಿ ನೋಡ್ರಿ 9ನೇ ಕ್ವಶನ್. ಒಂದು ತಾಲೂಕಿನ ಎಲ್ಲ ಶಾಲೆಗಳ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯಪ್ಪ? 5,728. ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆಯು 3,572. ಗಂಡು ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಅಂದರೆ ಏನಪ್ಪ ಇಲ್ಲಿ ಒಟ್ಟು ಟೋಟಲ್ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ 5ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂತ? 5,728. ಅದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆನೂ ಇದೆ ಅಂದರೆ 3,572. ಉಳಿದ ಸಂಖ್ಯೆಗಳು ಅಂದರೆ ಗಂಡು ಮಕ್ಕಳ ಸಂಖ್ಯೆ ನಾವೇನು ಮಾಡಬೇಕು? ಕಂಡುಹಿಡಿಬೇಕು ಇವಾಗ. ಹಾಗಾದರೆ ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. 3,156 ಎ ಆಪ್ಷನ್ಸ್, ಬಿ ಯಲ್ಲಿ 2,156, ಸಿ ಯಲ್ಲಿ 4,256, ಡಿ ಯಲ್ಲಿ 1,156. ಹಾಗಾದರೆ ಇಲ್ಲಿ ಏನು ಮಾಡಬೇಕಪ್ಪ ನಾವು ಇವಾಗ ಅಂತಂದರೆ ಈಸಿ ಮೆಥಡ್ 5,728. ಹೌದಾ?
ಅದರಲ್ಲಿ 3572 ಏನು ಮಾಡಬೇಕು, ಲೆಸ್ ಮಾಡಿಬಿಡ್ಬೇಕು. 8ರಾಗ 2 ಹೋದರೆ 6, 2ರಲ್ಲಿ 7 ಹೋಗಕ್ಕೆ ಬರಲ್ಲ, ಕ್ಯಾರಿ ತೊಗೊಂಡ್ವಿ, ಅಲ್ಲಿಗೆ ಎಷ್ಟಾಯಿತು, 12 ಆಯಿತು. 12ರಲ್ಲಿ 7 ಹೋದ್ರಪ್ಪ ಅಂದರೆ ಎಷ್ಟು ಉಳಿಯುತ್ತೆ, 12ರಲ್ಲಿ 7 ಹೋದರೆ ಎಷ್ಟು ಉಳಿಯುತ್ತಪ್ಪ ಅಂತಂದರೆ 5 ಉಳಿಯುತ್ತೆ. ಎಷ್ಟು ಉಳಿಯುತ್ತೆ, 5 ಉಳಿಯುತ್ತೆ. ಅದೇ ರೀತಿ ಕ್ಯಾರಿ ಕೊಟ್ಟಿರ್ತೀವಿ, ಇಲ್ಲಿ 6 ಉಳೀತು. ಹೌದಾ, 6ರಾಗ 5 ಹೋದರೆ 1. ಅದೇ ರೀತಿಯಾಗಿ 3ರಾಗ 2 ಹೋದರೆ 5ರಾಗ 3 ಹೋದರೆ 2. ಹಾಗಾದರೆ ಎಷ್ಟು, 2156. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ಯಾವುದಿದೆ ನೋಡ್ರಿ, ಆಪ್ಷನ್ಸ್ ಬಿ ಅನ್ನೋದು ಸರಿಯಾದ ಉತ್ತರ. ಅಂದರೆ 2156 ಆ ತಾಲೂಕಿನಲ್ಲಿರ್ತಕ್ಕಂಥ ಗಂಡು ಮಕ್ಕಳ ಸಂಖ್ಯೆ. ನೆಕ್ಸ್ಟ್ 10ನೇ ಕ್ವಶನ್, 20ರ ಎಲ್ಲ ಅಪವರ್ತನಗಳಾವುವು ಅಂತ ಕೇಳಿದ್ದಾರೆ. ಅಂದರೆ 20 ಅನ್ನೋದು ಯಾವ್ಯಾವ ಟೇಬಲ್ಸಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಇವಾಗ ಆಪ್ಷನ್ಸ್ ನೋಡಿಬಿಡೋಣ. ಎ 1, 2, 3, 6, 10, 20. ಅದೇ ರೀತಿಯಾಗಿ ಬಿ 1, 2, 4, 5, 10, 20. ಅದೇ ರೀತಿಯಾಗಿ ಸಿ 1, 2, 3, 7, 8, 10. ಅದೇ ರೀತಿಯಾಗಿ ಡಿ ಆಪ್ಷನ್ಸ್ 1, 2, 5, 6, 12, 20. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಿ ಅನ್ನೋದು ಸರಿಯಾದ ಆಯ್ಕೆ. ಅಂದರೆ 21 20, 2 10 20, 4 5 20, 5 4 20, 10 2 20, 21 20. ಹಾಗಾದರೆ ಇದು 20ರ ಎಲ್ಲ ಅಪವರ್ತನಗಳು. ಅಂದರೆ ಯಾವ ಆಪ್ಷನ್ಸ್ ಯಾವುದು ಸರಿಯಾದ ಉತ್ತರ ಬಿ. ಹಾಗಾದ್ರೆ ನೋಡ್ರಿ 11ನೇ ಕ್ವಶನ್, 48 ಭಾಗಾಕಾರ ಚಿಹ್ನೆ 6. ಈ ಭಾಗಾಕಾರ ಲೆಕ್ಕದಲ್ಲಿ ಕ್ರಮವಾಗಿ ಭಾಗಲಬ್ಧ ಮತ್ತು ಶೇಷ ಅಂತ ಹೇಳಿದ್ದಾರೆ. ಅಂದರೆ ಈಸಿಯಾಗಿ 48 ಬಾಗ್ಲೆ 6. ಹೌದಾ, ಅಥವಾ ಹಿಂಗಾರು ಮಾಡ್ಕೊಳ್ರಿ. ಹಿಂಗಾದರೂ ಮಾಡ್ರಿ. 6 1 6 ಎಷ್ಟಲೇ 48 ಅಂತಂದರೆ 6 8 48. ಅಲ್ಲೇನು ಕೇಳಿದ್ದಾರೆ ಕ್ವಶನ್ನಲ್ಲಿ, 48 ಭಾಗಾಕಾರ ಚಿಹ್ನೆ 6. ಈ ಭಾಗಾಕಾರ ಲೆಕ್ಕದಲ್ಲಿ ಕ್ರಮವಾಗಿ ಭಾಗಲಬ್ಧ ಮತ್ತು ಶೇಷ ಅಂತ ಕೇಳಿದ್ದಾರೆ. ಶೇಷ ಅಂದರೆ 0 ಬಂತು. ಹೌದಾ, ಶೇಷ ಅಂದರೆ ಏನು ಬಂತಪ್ಪ, 0 ಬರ್ತೈತೆ. ಹಾಗಾದರೆ ಭಾಗಲಬ್ಧ ಎಷ್ಟು, 8. ಹಾಗಾದರೆ ಆಪ್ಷನ್ಸ್ ಎಲ್ಲ ಯಾವುದಿದೆ ಅಂತ ನೋಡ್ಬೇಕು. ಆಪ್ಷನ್ಸು ಭಾಗಲಬ್ಧ 8, ಶೇಷ 5 ಬಂದೈತೆ. ಬಿ ಭಾಗಲಬ್ಧ 8, ಶೇಷ 0 ಬಂದೈತೆ. ಅದೇ ರೀತಿ ಸಿ ಭಾಗಲಬ್ಧ 8, ಶೇಷ 1 ಬಂದೈತೆ. ಅದೇ ರೀತಿ ಡಿ ಆಪ್ಷನ್ಸು ಭಾಗಲಬ್ಧ 5, ಶೇಷ 2 ಬಂದೈತೆ. ಹಾಗಾದರೆ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ಸರಿಯಾದ ಆಯ್ಕೆ. ನೋಡ್ರಿ 12ನೇ ಕ್ವಶನ್, ಈ ಕೆಳಗಿನ ಯಾವ ಚಿತ್ರದಲ್ಲಿ 6/9ನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಏನಪ್ಪ, ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ 4 ಚಿತ್ರ ಕೊಟ್ಟಿದ್ದಾರೆ ನೋಡಿಬಿಡ್ರಿ. ಎ ಬಿ ಸಿ ಡಿ 4 ಚಿತ್ರದಲ್ಲಿ ಬಣ್ಣ ತುಂಬಲಾಗಿದೆ. ಅದು ಎಷ್ಟಪ್ಪ, 9ನೇ 6 ಅಥವಾ 6/9. ಇದರಲ್ಲಿ ಎಷ್ಟು ಅಂದರೆ 9 ಭಾಗ ಇರತಕ್ಕಂಥ ಚಿತ್ರದಲ್ಲಿ ಅದಕ್ಕೆ 6 ಭಾಗಕ್ಕೆ ಏನು ಮಾಡಿದ್ದಾರೆ, ಅವರು ಬಣ್ಣ ಹಚ್ಚಿದ್ದಾರೆ. ಹಾಗಾದ್ರೆ ಚಿತ್ರ ಯಾವುದು ಅಂತ ನೋಡ್ಬೇಕು. ಇವಾಗ ಸರಿಯಾದ ಉತ್ತರ ನೋಡ್ರಿ, 1 2 3 4 5 6 ಏನದು ಸರಿಯಾದ ಆಯ್ಕೆ ಆಗುತ್ತೆ. ಹೌದಾ, ಇದು ಬಿ ಯಾಕೆ ಬರಲ್ಲ ಅಂದರೆ 1 2 3 4 ಇದು ರಾಂಗ್ ಆಯಿತು. 4 ಕೇಳಿಲ್ಲ ಅವರು, 6 ಕೇಳಿದ್ದಾರೆ. ಅದೇ ರೀತಿ ಸಿ 1 2 3 4 5 ಇದು ಕೂಡ ರಾಂಗ್ ಆಯಿತು. ಅದೇ ರೀತಿ ಡಿ 1 2 3 4 5 6 7 ಆಯ್ತು, ಇದು ಕೂಡ ರಾಂಗ್ ಆಯಿತು. ಅದರ ಸರಿಯಾದ ಉತ್ತರ ಯಾವುದು, ಏನದು ಸರಿಯಾದ ಆಯ್ಕೆ. 13ನೇ ಕ್ವಶನ್,
ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಕ್ರಮಬದ್ಧವಾದ ಏರಿಕೆ ಕ್ರಮ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ಇವಾಗ ಕೆಳಗೆ ಸಂಖ್ಯೆ ಕೊಟ್ಟಿದ್ದಾರೆ, ಅವನು ಏನು ಮಾಡಬೇಕಪ್ಪ ನಾವು ಅಂದರೆ ಕ್ರಮಬದ್ಧವಾಗಿ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ನೋಡ್ಬಿಡೋಣ. 30,435, 70,533, 20,411, 40,623. ಆಪ್ಷನ್ಸ್ ನೋಡ್ಬಿಡೋಣ. ಎ ಆಪ್ಷನ್ಸ್ 20,411, 30,435, 40,623, 70,533. ಅದೇ ರೀತಿ ಬಿ 20,411, 30,435, 70,533. ಅದೇ ರೀತಿಯಾಗಿ 40,623. ಸಿ ಆಪ್ಷನ್ಸ್ 20,411, 40,623, 30,435, 70,533. ಅದೇ ರೀತಿಯಾಗಿ ಡಿ ಆಪ್ಷನ್ಸ್ 20,411, 70,533, 40,623, 30,435 ಅಂತ ಕೇಳಿದ್ದಾನೆ. ಇಲ್ಲಿ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬಿಡೋಣ. ಅಂದರೆ ಇಲ್ಲಿ ಆಪ್ಷನ್ಸ್ ಇವಾಗ 4 ಆಪ್ಷನ್ಸನ್ನು ನೋಡಿದ್ದೀವಿ. ಫಸ್ಟು ಏರಿಕೆ ಕ್ರಮ ಅಂದರೆ ಅತಿಯಾದ ಸಣ್ಣ ಸಂಖ್ಯೆ ಮೊದಲು ಬರೀಬೇಕು. ಹಾಗಾದರೆ ಇದರಲ್ಲಿ ಅತಿಯಾದ ಸಣ್ಣ ಸಂಖ್ಯೆ ಯಾವುದಪ್ಪ ಅಂತಂದರೆ 20,411 ಅನ್ನೋದು ಅತಿಯಾದ ಸಣ್ಣ ಸಂಖ್ಯೆ. ಇದ್ರ ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂತಂದರೆ ಎರಡನೇಕ್ಕೆ 30,435. ಅದೇ ರೀತಿಯಾಗಿ ಮೂರನೇಕ್ಕೆ ಬರುವ ಸಂಖ್ಯೆ ಯಾವುದಪ್ಪ ಅಂದರೆ 40,623. ಫೋರ್ತ್ ಒಂದು ಬರ್ತಕ್ಕಂಥದ್ದು ಕೊನೆಗೆ 70,530. ಅಂದರೆ ಏರಿಕೆ ಕ್ರಮ ಅಂದರೆ ಮೊದಲಿಗೆ ಸಣ್ಣದಿಂದ ದೊಡ್ಡದು ಆಗ್ತಾ ಹೋದಾಗ ಅದು ಏನಾಗುತ್ತೆ, ಏರಿಕೆ ಕ್ರಮ ಆಗುತ್ತೆ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸರಿಯಾದ ಆಯ್ಕೆ ಎ ಅನ್ನೋದು ಸರಿಯಾದ ಆಯ್ಕೆ ಆಗುತ್ತದೆ. ಹದಿನಾಲ್ಕನೇ ಕ್ವಶನ್ ನೋಡ್ರಿ. ಈ ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಚಿತ್ರ ಲಘು ಕೋನಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 4 ಆಕೃತಿಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇದು 4 ಆಕೃತಿಗಳಲ್ಲಿ ಒಂದು ಆಕೃತಿ ಏನಾಗಿದೆಯಪ್ಪ ಅಂದ್ರೆ ಲಘು ಕೋನಕ್ಕೆ ಹೊಂದಿದೆ ಅಂತ. ಹಾಗಾದ್ರೆ ಆ ಆಕೃತಿ ಯಾವುದು ಅಂತ ಕೇಳಿದ್ದಾರೆ. ಎ ನೋಡ್ಬಿಡೋಣ, ಇದು ತ್ರಿಭುಜ ಆಕಾರದಲ್ಲಿದೆ. ಬಿ ಅನ್ನೋದು ಆಯತಾಕಾರದಲ್ಲಿದೆ. ಇದು ಕೂಡ ಏನಾಗಿದೆ ಇದೆಯಪ್ಪ ಅಂದ್ರೆ ಚೌಕಾಕಾರದಲ್ಲಿ. ಇದು ಏನಾಗಿದೆ ಷಟ್ಕೋನದ ಆಕಾರದಲ್ಲಿ ಇದೆ ಡಿ ಅನ್ನೋದು. ಹಾಗಾದ್ರೆ ಇಲ್ಲಿ ಲಘು ಕೋನಗಳಿಗೆ ಹೊಂದಿರುವ ಆಕೃತಿ ಯಾವುದು ಅಂದರೆ ಸಿ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ 15ನೇ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ಯಾವುದು ಅಂತ ಕೇಳಿದರೆ. ಇದನ್ನ ಆಕೃತಿ ಒಂದ್ಸರಿ ಗಮನಿಸ್ಬಿಡ್ರಿ. ಹೌದಾ, ಏನು ಕೇಳಿದರೆ ಅಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ವೃತ್ತದ ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ಯಾವುದು ಅಂತ ಕೇಳಿದರೆ. ಇಲ್ಲಿ ಮಧ್ಯೆ ಇರ್ತಕ್ಕಂಥ ಪಾಯಿಂಟ್ ಇದೇನು ಬಿಂದು ಆಗುತ್ತೆ. ಹೌದಾ, ಇಲ್ಲಿ ಸಿ ಮತ್ತು ಎ ಮಧ್ಯ ಬಿಂದಿಗೆ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಗೆ ಡಿ ಎಫ್ ಅಂತ ಕೇಳಿದರೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. ಎ ಅನ್ನೋದು ಸಿ ಎಫ್, ಬಿ ಅನ್ನೋದು ಸಿ ಎ, ಡಿ ಅನ್ನೋದು ಇ ಡಿ, ಬಿ ಅನ್ನೋದು ಬಿ ಎ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ವೃತ್ತದ ತ್ರಿಜ್ಯ ಅಂತ ಕೇಳಿದ್ದಾರೆ. ತ್ರಿಜ್ಯವನ್ನು ಪ್ರತಿನಿಧಿಸುವ ರೇಖಾಖಂಡ ಯಾವುದು ಅಂತಂದರೆ ಸರಿಯಾದ ಉತ್ತರ ಡಿ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ. ಇದು ಇದೆಯಲ್ಲ, ಇದನ್ನ ವೃತ್ತದ ತ್ರಿಜ್ಯ ಇದು ಎಷ್ಟು ಸೆಂಟಿಮೀಟರ್ ಇದಂತೆ ಅಳತಿ ಮಾಡ್ಕೊಂಡ್ಬಿಟ್ರೆ ಇದನ್ನ ವೃತ್ತ ಹೊಡೆದಾಗ ಏನಾಗುತ್ತೆ, ಒಂದು ವೃತ್ತದ ಆಯ್ಕೆ ಆಗುತ್ತೆ. ಅದಕ್ಕೋಸ್ಕರ ಬಿ ಎ ಅನ್ನೋದು ಸರಿಯಾದ ರೇಖಾಖಂಡವನ್ನು ಪ್ರತಿನಿಧಿಸುವ ರೇಖಾಖಂಡ ಯಾವುದು ಅಂದರೆ ಬಿ ಎ. ಹದಿನಾರನೇ ಕ್ವಶನ್. 75 ಪೈಸೆಗಳು ಇದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ಎ ನೋಡ್ಬಿಡ್ರಿ 755, ಆಪ್ಷನ್ಸ್ ಬಿ 0.075, ಆಪ್ಷನ್ ಸಿ 0.75, ಆಪ್ಷನ್ ಡಿ 7.05 ಅಂತ ಕೇಳಿದೆ. ಅಂದ್ರೆ ಇದನ್ನ 75 ಪೈಸೆಗಳನ್ನೋದನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಸಿಂಪಲ್ 75 ಪೈಸೆ. ಹೌದಾ, 1 ಪೈಸೆಗೆ ಎಷ್ಟಪ್ಪ, 1 ರೂಪಾಯಿಗೆ 100 ಪೈಸೆ ಅಂತ ಗೊತ್ತು ನಮಗೆ. ಹೌದಾ, 1 ರೂಪಾಯಿಗೆ 100 ಪೈಸೆ. ಹೌದಾ, ಇಲ್ಲಿ 75 ಪೈಸೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಇದನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂತಂದರೆ 0.75. ಇದನ್ನು ದಶಮಾಂಶ ಪದ್ಧತಿಯಲ್ಲಿ ಬರೆದಾಗ ಎಷ್ಟಾಗುತ್ತೆ 0.75. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, ಸಿ ಅನ್ನೋದು ಸರಿಯಾದ ಆಯ್ಕೆ.
ಕ್ವಶನ್ ನಂಬರ್ 17 ನೋಡ್ಬಿಡ್ರಿ. 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿದಾಗ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಪೈಸೆ ಕೇಳಿದ್ದಾನೆ, ಅದನ್ನು ರೂಪಾಯಿಗಳಲ್ಲಿ ಏನು ಮಾಡಬೇಕು, ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಆಪ್ಷನ್ಸ್ ನೋಡಿಬಿಡ್ರಿ. 47.005, ಆಪ್ಷನ್ಸ್ ಬಿ 48.05, ಆಪ್ಷನ್ ಸಿ 47.05, ಆಪ್ಷನ್ ಡಿ 47.25 ಕೇಳಿದೆ. ಇದನ್ನು ಏನು ಮಾಡಿದೆ, ನಾನು ರೂಪಾಯಿಗಳಲ್ಲಿ ಕೊಟ್ಟಿದ್ದಾನೆ. ಮೊದಲಿಗೆ ಏನದು ಪೈಸೆಗಳಲ್ಲಿದೆ, ಅದನ್ನು ಇವಾಗ ಆಪ್ಷನ್ಸಲ್ಲಿ ರೂಪಾಯಿಗಳಲ್ಲಿ ಬರೆದಾಗ ಎಷ್ಟಾಗುತ್ತೆ ಅಂತ ಕೇಳಿದ್ದಾನೆ. ಹಾಗಾದರೆ ಸರಿಯಾದ ಉತ್ತರ ಎಷ್ಟಾಗುತ್ತಪ್ಪ ಅಂತಂದರೆ 47 ರೂಪಾಯಿ 5 ಪೈಸೆ. ಎಷ್ಟಾಗುತ್ತಪ್ಪ ಅದು? 47 ರೂಪಾಯಿ 5 ಪೈಸೆ. ಇಲ್ಲಿ ನೋಡ್ರಿ 18ನೇ ಕ್ವಶನ್. ಇದನ್ನ ಏನು ಮಾಡಿದಾನಪ್ಪ ಅಂದರೆ ಕಂಸಲ್ಲಿ ಕೊಟ್ಬಿಟ್ಟಿದ್ದಾನೆ, ಅಂದರೆ ಆವರಣದ ಒಳಗಡೆ ಕೊಟ್ಟಿದ್ದಾನೆ. 3 ಲೀಟರ್ 250 ಮಿಲಿ ಲೀಟರ್, 750 ಮಿಲಿ ಲೀಟರ್ ಮತ್ತು 6 ಲೀಟರ್ 500 ಮಿಲಿ ಲೀಟರ್ ಇವುಗಳನ್ನು ಕೂಡಿದಾಗ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. 10 ಲೀಟರ್ ಮತ್ತು 600 ಮಿಲಿ ಲೀಟರ್. ಬಿ ಆಪ್ಷನ್ಸ್ 10 ಲೀಟರ್ 700 ಮಿಲಿ ಲೀಟರ್. ಅದೇ ರೀತಿಯಾಗಿ ಸಿ ಆಪ್ಷನ್ಸ್ 10 ಲೀಟರ್ 800 ಮಿಲಿ ಲೀಟರ್. ಡಿ ಆಪ್ಷನ್ಸ್ 10 ಲೀಟರ್ 25 ಮಿಲಿ ಲೀಟರ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ಇದನ್ನು ಏನು ಮಾಡಬೇಕಪ್ಪ ನಾವು? ಲೀಟರಿಗೆ ಬರಿಬೇಕು. ಲೀಟರ್ ಕೆಳಗಡೆ ಲೀಟರು, ಮಿಲಿಮೀಟರ್ ಕೆಳಗೆ ಮಿಲಿಮೀಟರನ್ನು ಬರೆದು ಅದನ್ನ ಏನು ಮಾಡಿ ಕೂಡಿಸಿದಾಗ ನಮಗೆ ಬರ್ತಕ್ಕಂಥ ಮೊತ್ತ ಎಷ್ಟಾಗುತ್ತಲ್ಲ ಅದೇ ಸರಿಯಾದ ಉತ್ತರ ಆಗುತ್ತೆ. ನೋಡೋಣ ಇವಾಗ. 3 ಲೀಟರ್ 250 ಮಿಲಿ ಲೀಟರ್. ಇಲ್ಲೇನು ಕೊಟ್ಟಿದ್ದಾನೆ? 750 ಮಿಲಿ ಲೀಟರ್ ಅಷ್ಟೇ ಕೊಟ್ಟಿದ್ದಾನೆ. ಹೌದಾ? ನೆಕ್ಸ್ಟು 6 ಲೀಟರ್, ನೆಕ್ಸ್ಟು 500 ಮಿಲಿ ಲೀಟರ್. ಇಲ್ಲೇನು ಮಾಡ್ಬೇಕಪ್ಪ? ಲೀಟರ್ ಕೆಳಗೆ ಲೀಟರ್ ಬರ್ಕೋಬೇಕು, ಮಿಲಿಮೀಟರ್ ಕೆಳಗೆ ಮಿಲಿಮೀಟರ್ ಬರ್ಕೊಂಡು ಕೂಡಿಸ್ದಾಗ ಬರ್ತಕ್ಕಂಥ ಮೊತ್ತ ಇದೆಯಲ್ಲ ಅದೇ ಏನಾಗುತ್ತೆ? ಸರಿಯಾದ ಉತ್ತರ ಆಗುತ್ತೆ. 0 0 0ನ ಬಂತಿಲ್ಲಿ. ಹೌದಾ? 5 5 10 ಬಂತು. ಕೈಲ 1 ಕೊಟ್ವಿ, ಇಲ್ಲಿ 0 ಬರೆದ್ವಿ. ನೆಕ್ಸ್ಟು 2 7 ಎಷ್ಟಾಯಿತು? 9 ಆಯಿತು. 9 1 10 ಆಯಿತು. 10 5 15 ಆಯಿತು. 1 ಕ್ಯಾರಿ ಕೊಟ್ವಿ, ಇಲ್ಲಿ 15 ಬರೆದ್ವಿ, 5 ಬರೆದ್ವಿ. ಹೌದಾ? 6 3 9 1 10. ಅಂದರೆ ಎಷ್ಟಪ್ಪ ಇಲ್ಲಿ? 10 ಲೀಟರ್ 500 ಮಿಲಿ ಲೀಟರ್. ಹಾಗಾದರೆ ಎಷ್ಟಪ್ಪ ಸರಿಯಾದ ಉತ್ತರ? 10 ಲೀಟರ್ 500 ಮಿಲಿ ಲೀಟರ್. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಡಿ ಅನ್ನೋದು ಸರಿಯಾದ ಆಯ್ಕೆ. 19ನೇ ಕ್ವಶನ್. 5:30 PM ಅನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಇದನ್ನು ಏನು ಮಾಡ್ಬೇಕು ನಾವು? ರೈಲಿನ ವೇಳೆಯಲ್ಲಿ ತಿಳಿಸಿದಾಗ ಎಷ್ಟಾಗುತ್ತೆ ಅಂತ ಹೇಳಬೇಕು ಇವಾಗ. ಹೌದಾ? ಆಪ್ಷನ್ಸ್ ನೋಡಿಬಿಡೋಣ. 17:30 PM, ಬಿ ಆಪ್ಷನ್ಸ್ 5:30 AM, ಸಿ ಆಪ್ಷನ್ಸ್ 16:30 PM, ಡಿ ಆಪ್ಷನ್ಸ್ 16:30 PM. ಹೌದಾ? ಇಲ್ಲಿ ಏನು ಮಾಡಬೇಕು? 1 ಇಷ್ಟು 12 3 6 9. ಹೌದಾ? ಇಲ್ಲಿ 1 2 3 3 4 5 6 7 8 9 10 11 12 ಆಯಿತು. ಇವಾಗ ಅವ್ರೇನಪ್ಪ 5:30 PM ಅನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 5:30. ಹೌದಾ? ಇದನ್ನು PM ಅಂದರೆ ಇದು ಸಾಯಂಕಾಲ ಅಥವಾ ಮಧ್ಯಾಹ್ನ 12 ಗಂಟೆ ನಂತರ ಬರ್ತಕ್ಕಂಥದ್ದು ಎಲ್ಲ ಟೈಮ್ ಏನಾಗುತ್ತೆ? PM ಆಗುತ್ತೆ. ಅದೇ ರೀತಿಯಾಗಿ ರಾತ್ರಿ 12 ಗಂಟೆ ನಂತರ ಬರ್ತಕ್ಕಂಥದ್ದು ಏನಾಗುತ್ತೆ? AM ಆಗುತ್ತೆ. ಹೌದಾ? ಈಗ ಇದನ್ನು ಏನು ಕೊಟ್ಟಿದ್ದಾನೆ? 5:30 PM ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಇವಾಗ ನೋಡ್ಕೋಬೇಕು ನಾವು. 12 ಆಯಿತಾ? ಇಲ್ಲಿ 13 14, ಇದು 3 ಗಂಟೆ ಅನ್ನೋದು 15 ಆಯಿತು. ಹೌದಾ? ಇಲ್ಲಿ 16 17, ಇಲ್ಲಿ 18 ಆಗುತ್ತೆ. 19 20 21 22 23
24 ಹೀಗೆ ರೊಟೇಟ್ ಆಗಿ ಬರುತ್ತೆ. ಇಲ್ಲಿ ಏನು ಕೇಳಿದಾನಪ್ಪ ಅಂತಂದರೆ 5 ಗಂಟೆ 30 ನಿಮಿಷ ಎಷ್ಟಾಗುತ್ತೆ ಅಂದರೆ 5 ಗಂಟೆ 30 ನಿಮಿಷ ಎಷ್ಟಾಗುತ್ತಪ್ಪ ಇಲ್ಲಿ ಅಂದರೆ 6. 5 ಗಂಟೆ 30 ನಿಮಿಷ ಅಂದರೆ 17:30. ಸರಿಯಾದ ಉತ್ತರ ಎಷ್ಟು? ಎ ಅನ್ನೋದು ಸರಿಯಾದ ಆಯ್ಕೆ. 17:30. ಇಲ್ಲಿ 20ನೇ ಕ್ವಶನ್. 2549 × 20 ಇದರ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದೀನಿ. ಆಪ್ಷನ್ಸ್ ನೋಡ್ಬಿಡೋಣ. 50,980, ಬಿ ಆಪ್ಷನ್ಸ್ 51,980, ಸಿ ಆಪ್ಷನ್ಸ್ 52,980, ಡಿ ಆಪ್ಷನ್ಸ್ 53,980. ಏನಿಲ್ಲ, ಇದನ್ನೇ ಇಷ್ಟು ಕೊಟ್ಟಿದ್ದಾರಲ್ಲ, ಇದನ್ನ ಗುಣಿಸ್ಕೊಂಬಿಡೋದು. ಗುಣಿಸಿದ ಮೇಲೆ ಬರ್ತಕ್ಕಂಥ ಗುಣಲಬ್ಧ ಆಗಿರ್ತೈತಲ್ಲ, ಅದೇ ಏನಾಗಿರುತ್ತೆ? ಸರಿಯಾದ ಉತ್ತರ ಆಗುತ್ತೆ. ಈಸಿಯಾಗಿ ಸೊನ್ನೆ 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 ಹೌದಾ? ಇಂಟು 2 9 18 ಅಥವಾ 9 2 18, 4 2 ಅಥವಾ 2 4 8 1 9, 2 5 10 10, 2 2 4 1 5. ಎಷ್ಟು ಬಂತಲ್ಲಿ ಉತ್ತರ? 50,980. ಹಾಗಾದರೆ ಇಲ್ಲಿ 50,980 ಅಲ್ಲಿದೆ, ನೋಡ್ಕೋಬೇಕು ಆಪ್ಷನ್ಸಲ್ಲಿ. ಎ ಅನ್ನೋದು ಸರಿಯಾದ ಆಯ್ಕೆ. ಇಲ್ಲಿವರೆಗೂ ನಾವೇನು ಮಾಡಿದ್ವಪ್ಪ ಅಂದ್ರೆ ಗಣಿತ ಪ್ರಶ್ನೆ ಪತ್ರಿಕೆಯ 20 ಪ್ರಶ್ನೆಗಳನ್ನು ಬಿಡಿಸಿದ್ವಿ. ಇನ್ನು ಮುಂದೆ ನಾವು GK ಕ್ವಶನನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಸೈನಾ ನೆಹ್ವಾಲ್ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡ್ರಿ. ಎ ಟೆನ್ನಿಸ್, ಬಿ ಆಪ್ಷನ್ಸ್ ಚೆಸ್, ಸಿ ಆಪ್ಷನ್ಸ್ ಬ್ಯಾಡ್ಮಿಂಟನ್, ಡಿ ಆಪ್ಷನ್ಸ್ ಹಾಕಿ. ಹಾಗಾದರೆ ಸೈನಾ ನೆಹ್ವಾಲ್ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ, ಮೊದಲನೇದು 4 ಆಪ್ಷನ್ಸ್ ನೋಡಿದ್ವಲ್ಲ. ಮೊದಲು ಟೆನ್ನಿಸ್ ಆಟದಲ್ಲಿ ಅವರು ಇಲ್ಲ, ಹೌದಾ? ಕ್ಯಾನ್ಸಲ್. ಹಾಗಾದ್ರೆ ಚೆಸ್ಸು ಕೂಡ ಅವ್ರು ಆಡಿಲ್ಲ. ನೆಕ್ಸ್ಟು ಬ್ಯಾಡ್ಮಿಂಟನ್, ನೆಕ್ಸ್ಟು ಡಿ ಹಾಕಿನೂ ಕೂಡ ಅವ್ರು ಆಡಿಲ್ಲ. ಹಾಗಾದರೆ ಸೈನಾ ನೆಹ್ವಾಲ್ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತಂದರೆ ಬ್ಯಾಡ್ಮಿಂಟನ್ ಆಟಕ್ಕೆ ಫೇಮಸ್ಸು. ಇವರು ಬ್ಯಾಡ್ಮಿಂಟನ್ ಆಟದಲ್ಲಿ ಒಬ್ಬ ಆಟಗಾರ್ತಿ. ಕ್ವಶನ್ ನಂಬರ್ 2, ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಎ ಬುಧ, ಬಿ ಗುರು, ಸಿ ಶನಿ, ಡಿ ಶುಕ್ರ ಅಂತ ಕೇಳಿದ್ದಾರೆ. ಹಾಗಾದರೆ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವ ನಕ್ಷತ್ರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಶುಕ್ರ ಗ್ರಹ. ಯಾಕಂದರೆ ಇದನ್ನು ಬೆಳಗಿನ ನಕ್ಷತ್ರ ಅಂತಲೂ ಕರೀತಾರೆ. ಅದಕ್ಕೋಸ್ಕರ ಇದನ್ನು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂಥ ನಕ್ಷತ್ರ ಯಾವುದಪ್ಪ ಅಂತಂದರೆ ಶುಕ್ರ ಗ್ರಹ. ನೆಕ್ಸ್ಟ್, ದೂರದರ್ಶನವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. ಎ ಮಾರ್ಕೋನಿ, ಬಿ ಐಸಾಕ್ ನ್ಯೂಟನ್, ಸಿ ವಿಲಿಯಂ ಹಾರ್ವೆ, ಡಿ ಗೆಲಿಲಿಯೋ ಅಂತ ಕೊಟ್ಟಿದ್ದಾರೆ. ಅಂದರೆ ಮಾರ್ಕೋನಿ ಅನ್ನೋದು ಇಲ್ಲಿ ಏನು ಕಂಡುಹಿಡಿದಿದ್ದಾರಪ್ಪ ಅಂತಂದರೆ ರೇಡಿಯೋವನ್ನು ಕಂಡುಹಿಡಿದಿದ್ದಾರೆ. ಹಾಗಾದರೆ ಇದು ರಾಂಗ್. ಅದೇ ರೀತಿಯಾಗಿ ಐಸಾಕ್ ನ್ಯೂಟನ್ ಏನು ಕಂಡುಹಿಡಿದಿದ್ದಾರಪ್ಪ ಅಂದರೆ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದ್ರು. ಇದು ಸಹ ತಪ್ಪು. ಹಾಗಾದರೆ ವಿಲಿಯಂ ಹಾರ್ವೆ ಇವರು ಮನುಷ್ಯನ ದೇಹದಲ್ಲಿರ್ತಕ್ಕಂಥ ರಕ್ತ ಚಲನೆಯ ಬಗ್ಗೆ ತಿಳಿಸ್ತಾರೆ. ಹಾಗಾದರೆ ಇದು ಕೂಡ ತಪ್ಪಾಗುತ್ತೆ. ಅದೇ ರೀತಿಯಾಗಿ ಡಿ ಆಪ್ಷನ್ಸ್ ಏನಪ್ಪ, ದೂರದರ್ಶನ ಕಂಡುಹಿಡಿದರೆ ಯಾರು? ಗೆಲಿಲಿಯೋ. ಸರಿಯಾದ ಉತ್ತರ ಡಿ. ಅದೇ ರೀತಿಯಾಗಿ 4, ಚಿನ್ನದ ಎಳೆ ಎಂದು ಕರೆಯಲ್ಪಡುವ ಬೆಳೆ ಯಾವುದು ಅಂತ ಕೇಳಿದ್ದಾರೆ. ಎ ಆಪ್ಷನ್ಸ್ ರೇಷ್ಮೆ, ಬಿ ಹತ್ತಿ, ಸಿ ಅಡಿಕೆ, ಅದೇ ರೀತಿಯಾಗಿ ಡಿ ಸೆಣಬು ಅಂತ ಕೊಟ್ಟಿದ್ದಾರೆ. ಚಿನ್ನದ ಎಳೆಯನ್ನು ಯಾವ ಬೆಳೆಗೆ ಹೋಲಿಸಿದ್ದಾರೆ ಅಂತಂದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಸೆಣಬು. ಸರಿಯಾದ ಉತ್ತರ ಯಾವುದು? ಡಿ ಸೆಣಬು. 5ನೇ ಕ್ವಶನ್, ನಮ್ಮ ರಾಜ್ಯದ ಕರಾವಳಿ ಜಿಲ್ಲೆಗಳು ಸರಿಯಾದ ಪಟ್ಟಿ ಯಾವುದು ಅಂತ ಕೇಳಿದ್ದಾರೆ.
ಅಂದರೆ ಇಲ್ಲಿ ಆಪ್ಷನ್ಸ್ ನೋಡ್ಬಿಡೋಣ. ಎ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಬಿ ಉತ್ತರ ಕನ್ನಡ, ಕೊಡಗು, ದಕ್ಷಿಣ ಕನ್ನಡ. ಸಿ ಉಡುಪಿ, ಬೆಳಗಾಂ, ದಕ್ಷಿಣ ಕನ್ನಡ. ಡಿ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ನಮ್ಮ ರಾಜ್ಯದ ಕರಾವಳಿ ಜಿಲ್ಲೆಗಳು ಯಾವುವು, ಸರಿಯಾದ ಹೊಂದಿಕೆ ಯಾವುದಾಗುತ್ತಪ್ಪ ಅಂದರೆ ಸರಿಯಾದ ಆಯ್ಕೆ ಏನಪ್ಪ ಇಲ್ಲಿ ಡಿ ಅನ್ನೋದು ಸರಿಯಾದ ಆಯ್ಕೆ. ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅನ್ನೋದು ಸರಿಯಾದ ಆಯ್ಕೆ. 6ನೇ ಕ್ವಶನ್, ಭಾರತದ ಅತ್ಯಂತ ದೊಡ್ಡ ನಗರ ಯಾವುದು ಅಂತ ಕೇಳಿದ್ದಾರೆ. ಎಕ್ಸಾಂಪಲ್ ಮುಂಬೈ, ಬಿ ಕೋಲ್ಕತ್ತಾ, ಸಿ ದೆಹಲಿ, ಡಿ ಬೆಂಗಳೂರು. ಹಂಗಂದ್ರೆ ಭಾರತದಲ್ಲಿ ಅತ್ಯಂತ ದೊಡ್ಡ ನಗರ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಎ ಬಿ ಕೋಲ್ಕತ್ತಾ. ಸರಿಯಾದ ಉತ್ತರ ಯಾವುದು? ಬಿ ಕೋಲ್ಕತ್ತಾ. 7ನೇ ಕ್ವಶನ್, ಭೂಮಿಯ ಅವಳಿ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡ್ಬಿಡೋಣ. ಎ ಶನಿ, ಬಿ ಗುರು, ಸಿ ಮಂಗಳ, ಡಿ ಶುಕ್ರ ಅಂತ ಕೇಳಿದ್ದಾರೆ. ಅಂದರೆ ಭೂಮಿಯ ಅವಳಿ ಗ್ರಹ ಯಾವುದು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಸಿ ಮಂಗಳ ಗ್ರಹ. ಯಾಕಪ್ಪ ಅಂದರೆ ಭೂಮಿಯಲ್ಲಿ ಯಾವ ರೀತಿಯಾಗಿ ಮನುಷ್ಯರು ವಾಸ ಮಾಡ್ತಿದ್ದಾರೋ ಅದೇ ರೀತಿಯಾಗಿ ಕೂಡ ಮಂಗಳ ಗ್ರಹದಲ್ಲೂ ಕೂಡ ಮನುಷ್ಯರು ವಾಸ ಮಾಡಬಹುದು ಎಂಬ ಸೈಂಟಿಸ್ಟ್ಗಳು ತಿಳಿಸ್ತಿದ್ದಾರೆ. ಅದಕ್ಕೋಸ್ಕರ ಭೂಮಿಯ ಅವಳಿ ಗ್ರಹ ಯಾವುದು ಅಂತಂದರೆ ಮಂಗಳ ಅಂತ ಹೇಳಬಹುದು. ಕನ್ನಡ ಭಾಷೆಯ ಮೊದಲ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಎ ಆಪ್ಷನ್ಸ್ ನೋಡ್ಬಿಡೋಣ. ಹಲ್ಮಿಡಿ ಶಾಸನ, ಬಿ ಆದಿಪುರಾಣ, ಸಿ ವಡ್ಡಾರಾಧನೆ, ಡಿ ಕವಿರಾಜ ಮಾರ್ಗ. ಹೌದಾ? ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನದು ಹಲ್ಮಿಡಿ ಶಾಸನ ಅನ್ನೋದು? ಇದು ಮೊಟ್ಟ ಮೊದಲ ಕನ್ನಡದ ಶಾಸನ. ಅದೇ ರೀತಿಗೆ ಆದಿಪುರಾಣ ಕೂಡ ಇದು ಒಂದು ಗ್ರಂಥ. ಅದೇ ರೀತಿಯಾಗಿ ವಡ್ಡಾರಾಧನೆ ಅನ್ನೋದು ಇದು ಒಂದು ಮೊಟ್ಟ ಮೊದಲ ಗ್ರಂಥ, ಕನ್ನಡದ ಗದ್ಯ ಭಾಗ ಅಥವಾ ಗದ್ಯ ಗ್ರಂಥ ಅಂತ ಹೇಳ್ತಾರೆ. ಅದೇ ರೀತಿ ಸಿ ಕವಿರಾಜ ಮಾರ್ಗ ಅನ್ನೋದು ಸರಿಯಾದ ಕನ್ನಡ ಭಾಷೆ ಮೊದಲ ಗ್ರಂಥ ಯಾವುದು ಅಂದರೆ ಡಿ ಅನ್ನೋದು ಸರಿಯಾದ ಉತ್ತರ. ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿ ಇದೆ? ಕೊಟ್ಟಿರುವ ಆಯ್ಕೆಗಳಲ್ಲಿ ಯಾವ ಜೋಡಿ ಸರಿ ಇದೆ ಅಂತ ಕೇಳಿದ ಕ್ವಶನ್. ಅದೇ ರೀತಿ ಆಪ್ಷನ್ಸ್ ಭಾರತ ಮತ್ತು ಭಾರತದ ಪಶ್ಚಿಮ ತುದಿ ಕಿಬೀತು, ಭಾರತದ ಪೂರ್ವ ತುದಿ ಗುಹಾರ್ ಓಟ್, ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್, ಭಾರತದ ಉತ್ತರ ತುದಿ ಇಂದಿರಾ ಕೋಲ್ ಅಂತ ಕೇಳಿದ್ದೇನೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸಿ ಅನ್ನೋದು ಸರಿಯಾದ ಉತ್ತರ. ಭಾರತದ ದಕ್ಷಿಣ ತುದಿಗೆ ನಾವೇನಂತ ಕರಿತೀವಿ? ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ 10ನೇ ಕ್ವಶನ್, ಕೇರಳ, ದಕ್ಷಿಣ, ಕಾಶ್ಮೀರ ಯಾವ ಭಾಗ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಆಪ್ಷನ್ಸ್ ನೋಡ್ಬಿಡೋಣ. ಎ ಪೂರ್ವ ಭಾಗ, ಬಿ ಪಶ್ಚಿಮ ಭಾಗ, ಸಿ ಉತ್ತರ ಭಾಗ, ಡಿ ಆಗ್ನೇಯ ಭಾಗ ಅಂತ ಕೇಳಿದ್ದಾರೆ. ಹಾಗಾದರೆ ಕೇರಳ ದಕ್ಷಿಣ ಭಾಗದಲ್ಲಿ ಬಂತಂದರೆ ಕಾಶ್ಮೀರ ಯಾವ ಭಾಗದಲ್ಲಿ ಬರುತ್ತಪ್ಪ ಅಂತಂದರೆ ಉತ್ತರ ಭಾಗದಲ್ಲಿ ಬರುತ್ತೆ. ಕಾಶ್ಮೀರ ಯಾವ ಭಾಗದಲ್ಲಿ ಬರುತ್ತೆ? ಉತ್ತರ ಭಾಗದಲ್ಲಿ ಬರುತ್ತೆ. ಇಲ್ಲಿವರೆಗೂ ನಾವೇನಪ್ಪ ಅಂದ್ರೆ ಸಾಮಾನ್ಯ ಜ್ಞಾನದ 10 ಪ್ರಶ್ನೆಗಳನ್ನು ನೋಡಿದ್ದೇವೆ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.